ಮಂಡಳಿಸಿ ಮುರಿದೇಳುವ ಬನ್ನಿಯ ಕುಂಡದಲ್ಲಿ ತಡಿದೊಗೆದವು ಉಂಡಲದ ವಳಯದಲ್ಲಿ ವಿಲಯಸಿ ಕಾಗ್ನಗಣದಂತೆ ತುಂಡು ಗಿಡಿಗಳ ತೂರು ಗಿಡಿಗಳ ಗಂಡು ಗಡಿಗಾರಣೆಯ ಕಿಡಿಯಲಿ ಚಂಡಿಯಾದುದು ಚತುರ್ವದನ ನಿರ್ಮಿತ ಮಹಾಭವನ. ಇಷ್ಟೆಲ್ಲ ಆದ್ಮೇಲೆ ಆ ಬ್ರಹ್ಮದೇವರಿಂದ ತಿರ್ಗಾ ಎಲ್ಲ ಲಂಕಾಪಟ್ಟಣ ಇದಾಗ್ತಾ ಇದೆ, ಸೃಷ್ಟಿಯಾಗ್ತಾ ಇದೆ. ಕುಶನೆ ಕೇಳೈ ಯೂಪವಾದುದು ಬಿಸರುವಕ್ಷಣ ಕೀರ್ತಿ ತರು ರಾಕ್ಷಸ ಪುರತ್ರೇತಾಗ್ನಿ ಕುಂಡಗಳಾದವ ನಿಜಯ ವಿಷಮ ವಿಹ್ವಲ ಶೋಕಸಿಕಿ ಶೋಭಿಸುವ ಹುತವಗನಾದ ಅಸುರರು ಪಶುಗಳಾದರು ಯಜ್ಞ ದೀಕ್ಷಿತನಾದನು ಆ ಹನುಮ. ಆ ಲಂಕಾನಗರ ದಹನವೇ ಒಂದು ಯಜ್ಞ. ಏನು ಎಲ್ಲಾ ರಾಕ್ಷಸರೆಲ್ಲ ಇದೆಲ್ಲ ಪಶುಗಳಾಗಿ ಬಿಟ್ಟಿದ್ದಾರೆ, ಇವನು ಯಜ್ಞದೀಕ್ಷಿತನಾಗಿದ್ದಾನೆ. ಯಾರು? ಹನುಮಪ್ಪ. ಬಂದ ನಿತ್ತಲು ವಂಗಿಯನು ಬಲಬಂದು ಬಳಿ ಕುತ್ತಲದ ಗೋಪುರ ಕಿಂದಿರೇಶ ಪದ ವಿಗತ ವಿಶ್ರುತಿ ವಿಲಾಸಕದ ಇಂದಿರೇಶನ ಪದಾಭಿಜನಿತಾನಂದನದಿ ಯುಧಕದಲ್ಲಿ ಕವಿ ರಘುನಂದನಾರ್ಪಣವೆನುತ ಧಾರೆಯ ನೆನೆದನು ಅನಿಲಂಗೆ. ಇಷ್ಟೆಲ್ಲಾ ಮುಗಿಸ್ಕೊಂಡು ಬಂದು ಆ ಪರಮಾತ್ಮನಿಗೆ ಧಾರೆ ಎಲ್ಲಿದ್ದಾನೆ ಅಂದ್ರೆ ಆ ನೀರಿನೊಳಗೆ ಆ ಬೆಂಕಿಯನ್ನ ನಂದಿಸಿದ್ದಾನೆ. ತರುಣ ಕೇಳುರಿನಾಲಿಗೆಗಳು ಬರದ ಸಲ್ಗಳು ವಿಸ್ಫುಲಿಂಗೋತ್ಕರ ಪರಾಗತ ಭೂತ ಧೂಮ್ರ ಭ್ರಮರ ಮಾಲಿಕೆಯಾಗ ಸರಭಸದ ಸಾಗರದ ಸರೋವರ ಸರದ ಮಧ್ಯದ ಸರಸಿಜರ ಬೋಲ್ ಸುರಗದಂಬಕ ಕಣ್ಗೆ ಕೌತುಕವಾಯಿತು ಪುರದಹನ. ಏನೋ 100 ಗಾವದ ಪಟ್ಟಣ ಪಾಪ ಲಂಕಾನಗರ, ಅದಕ್ಕೆ ಹಚ್ಚಿರತಕ್ಕಂತಹ ಬೆಂಕಿ ದಗ 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 ದೇವಾನ ದೇವತೆಗಳು ಮೇಲೆ ನೋಡ್ತಾ ಇರ್ತಕ್ಕಂಥವರಿಗೆ ಒಂದು ವಿಚಿತ್ರವಾಗಿದೆಯಂತೆ. ಎಂಥ ಒಂದು ಪರಿಸ್ಥಿತಿ ನಡೆದೋಯಿತು. ಇದು ಯಾರಿಂದ ಸಾಧ್ಯ? ಸಾಮಾನ್ಯವಾದ ಒಂದು ಕೋತಿಯಿಂದ. ಸಾಮಾನ್ಯವಾದ ಕೋತಿನ ಅದು, ಸಾಮಾನ್ಯವಾದವನ ಹನುಮಪ್ಪ. ಅಹಹಾ ಲೇಸಾಯಿತು ಅಮಮ ನಿಷ್ಪ್ರತ್ಯೂಹದಲ್ಲಿ ನಾವು ಬಂದ ಕಾರ್ಯ ಮಹಾಗವ ಜಯಿಸಿದೆವು ವಹಿಸಿದೆವು ಅಹಿತ ದಹಿಸಿದೆವು ಅಹಿತ ಪುರವರವ. ಈ ಹದನ ಮೇಲಿನ್ನು ದಮನೋತ್ಸಾಹವೇ ಕರ್ತವ್ಯವೆಂದು ವಿದೇಹ ಜಾವನ ಚರನು ಘನ ಪರಿತೋಷಮನನಾದ. ಜನ್ಮ ಸಾರ್ಥಕವಾಯಿತು. ಆ ಪರಮಾತ್ಮ ಶ್ರೀರಾಮಚಂದ್ರನ ಚರಣ ಸೇವಕನಾಯಿದ್ದಕ್ಕೆ ನನ್ನ ಜನ್ಮವೇ ಸಾರ್ಥಕವಾಯಿತು, ನಾನು ಬಂದ ಕೆಲಸ ಆಗೋಯ್ತು ಅಂತ ಬಹಳ ಸಂತೋಷ ಪಟ್ಟಿದ್ದಾನೆ ಆಂಜನೇಯ. ಬಂದ ಕೆಲಸ ಸುಸೂತ್ರವಲ್ಲಿದಕ್ಕೆಂದು ಹಾರೈಸಿದನು ಕೈಯೊಡನಂದಗೆಟ್ಟನು ನಿನೆದು ನಿಮಿಕುಲ ರಾಜ ನಂದನೆಯ. ಇಂದು ಮುಖಿಯೇನಾಗಿಗಳೋ ತನ್ನಿಂದ ತೋರಿದು ದೂರು ದುರ್ಭಯದಿಂದ ಸಂಧಿಸದಲೇ ತಾಯೇ ಎನ್ನುತ್ತ ಅಳವಡಿದನು ಆ ಹನುಮ. ಥಟ್ನೆ ಸೀತಾದೇವಿಗೆ ಜ್ಞಾಪಕ ಬಂತಂತ. ಆ ಸಂತೋಷದೊಳಗೆ ಎಂಥ ಕೆಲಸ ಆಗೋಗ್ಬಿಟ್ಟು, ನಾನು ಈ 100 ಗಾವದ ಪಟ್ಟಣವನ್ನು ಸುಡಬೇಕಾದ್ರೆ ಆ ನಮ್ಮ ತಾಯಿ ಎಲ್ಲಿ ಎದುರಾಗಿ ಸಿಕ್ಬಿಟ್ಲು, ಅದು ಅದರೊಳಗೆ ಸೇರಿದೆಯಲ್ಲ ಆ ವನಾಂತರ ಕೂಡ, ಅದರೊಳಗೆ ಲಂಕಾನಗರಕ್ಕೆ ಅಧೀನವೇ ಅದು. ಆಯಮ್ಮೇನಾಗಿ ಬಿಟ್ಟಿದಳೋ, ಏನ್ ಸುಡುಗಾಡು, ಎಲ್ಲಿ ಬೆಂಕಿ ತಗಲಿದೆಯೋ, ಏನ್ ಸಮಾಚಾರ, ಎಂಥ ಒಂದು ಕೆಲಸಕ್ಕೆ ನಾನು ಎಂಥ ನರಕಭಾಜನ ಅಂದೆಲ್ಲ. ಅನುಚಿತ ಭುವನ ಭಂಗ, ನಾನು ಮಾಡಿದ್ದೇ ತಪ್ಪು. ಮೊದಲನೇ ಸೀದಾ ಹೋಗಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರೆ ನಾನು ಇವ್ರಿಗೆ ಸರಿಯಾದ ಗೋಣಿಗೆ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಪ್ಪು ಕೆಲಸ ಮಾಡಿ ಈ ಕೆಲಸ ಮಾಡಿದ್ದೇ ಒಂದನೇ ತಪ್ಪು. ಅನುಚಿತವು ವನಭಂಗ ಆಸರಹನನವದು ತತ್ಪುರದ ತಗನವನಧಿಕ ಅತ್ಯಂತ ದೂತರಿಗಾತತಾಯಿತನ ಇರಕುಳೇಂದ್ರನ ಚರನು ತಾನೆಂದನು ವರಿಸುವುದು ಮಾತು ಮೂರ್ಖರ ಮನೆಗಳಿಗೆ ತಾ ಮಾನ್ಯನಾದಿನೇ ಎಂದನು ಆ ಹನುಮ. ಶ್ರೀರಾಮಚಂದ್ರನ ದೂತರು ಮಾಡತಕ್ಕಂಥ ಕೆಲಸವಾಯಿತು. ಅವರಿಗೆ ಪ್ರಜ್ಞೆ ಬರಬೇಕು. ಯಾಕೆ ಪರಮಾತ್ಮ ಹಿಂಗೆ ಕೊಟ್ಟನು, ಅವರಿಗೆ ಜ್ಞಾನ ಬರಬೇಕು, ಅವರಿಗೆ ತಪ್ಪಿದಕ್ಕೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನನಗೆ ಈ ಒಂದು ಮತಿ ತೋರಿತು, ಹೀಗೆ ಮಾಡಿಬಿಟ್ಟೆ. ಆದ್ರೆ ತಾಯಿ ಏನಾಗಿದಳೋ, ಏನು ಅನಾಹುತ ನಡೆದೋಗಿದೆಯೋ,
ಏನು ಹದನಾಗಿಗರೋ ದೇವಿಯರು, ಏನ ನೆನೆವರು ಕಳರು, ತನ್ನಿಂದೀ ನಿರೋಧ ನಿಯುಕ್ತವಾಯಿತೆಂದು ಅಳ್ಳೆಬಾರರಲಿ. ಮಾನಸದ ವಿಹ್ವಲದ ವದನ ಸಮಾನಿನಿಯ ಮಂಡನೆಯ ಘನ ಮಹಿಮಾನುಭೃತ ಪದದ ಋಷನದಲ್ಲಿ ಅಪಹರಿಸಬೇಕೆಂದ ಏನು ಗತಿಯಾಗಿದಳು ಏನು ಆ ರಾಕ್ಷಸರು. ಈ ಒಂದು ನೆವಾದ ಕಂಡು ಆಯಮ್ಗೆ ಏನು ಕೇಳು ಬಗ್ಗಿತಾರೋ ಏನು, ಎಂಥ ಒಂದು ಪರಿಸ್ಥಿತಿ ಆಗೋಗ್ಬಿಡ್ತಲ್ಲ. ನಾನು ಈ ಮಾಡಿರ್ತಕ್ಕಂಥ ಈ ಒಂದು ಪಾಪದ ಕೆಲಸ, ತಪ್ಪಿನ ಕೆಲಸ, ನಾವು ಇವಾಗ ಇದನ್ನು ಪರಿಹಾರ ಮಾಡ್ಕೋಬೇಕು ಅಂದ್ರೆ ಆ ಮಾತೆಯ ಪಾದ ದರ್ಶನ ಮಾಡ್ಕೋಬೇಕು. ನಾನು ಇನ್ನೊಂದು ಆವೃತ್ತಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕಂತ ಇದ್ರೆ, ಈ ಕಡೆ ಈ ಅಮ್ಮ ವಿಚಾರ ಎಲ್ಲ ಹೇಳಿದಾರಮ್ಮ, ಹಿಂಗೆ ಯಾರೋ ನಿನ್ನ ಗಂಡನ ಕಡೆಯಿಂದ ದೂತ ಬಂದಿದ್ನಲ್ಲ, ನೀನು ಆಶೀರ್ವಾದ ಮಾಡಿ ಕಳಿಸಿದಲ್ಲ, ಇಂಥ ಕೆಲಸ ಹೀಗಾಗೋಗ್ಬಿಡ್ತು, ಹಿಂಗೆ ವನಭಂಗ ಮಾಡಿದ, ಊರೆಲ್ಲ ಭಾರಿ ಗಲಾಟೆ ಆಗ್ತಾ ಇದೆ, ನೂರ್ಗಾಂವ್ ಪಟ್ಟಣವನ್ನೆಲ್ಲ ಸುಟ್ಟ, ಬೆಂಕಿ ಹೆಚ್ಚು ಬಿಟ್ಟಿದ್ದಾರೆ, ಅವನಿಗೆ ಸರಿಯಾದ ಶಾಸ್ತಿ ಮಾಡ್ಬೇಕು ಅಂತ ಹೇಳಿಬಿಟ್ಟು ಈ ವಿಚಾರ ಇವಳಿಗೆ ಗೊತ್ತಾದ್ರೆ ಈ ಅಮ್ಮೆಯನ್ನು ಬಾಧೆ ಪಡ್ತಾಳೆ. ಮಗನದೇನೋ ನಿಶಾಟರ ಹಗೆತನವ ಗಂಟಿಕ್ಕಿಕೊಂಡನು, ಮಗನದೇನಾದನು ನಿಶಾಟರ ಹಗೆತನವ ಗಂಟಿಕ್ಕಿಕೊಂಡನು, ವಿಗಡತನ ವಸುರರಲಿಸಲುವುದೇ ತನಗೆ ಅಕಟಕಟ, ಮಗುಳೆಗಮಿಸುವಡರಿದು ದುಷ್ಕೃತ ಮಿಗಿಲು ತನಗೆಂದು ಅಳ್ಳೆ ಬಾರುವ ಜಗದ ಮಾತೆಯ ಬಳಿಗೆ ಬಂದನು ವೀರ ಹನುಮಂತ. ಈ ಅಮ್ಮದೇ ಯೋಚನೆ ಮಾಡ್ತಾರೆ, ಅಯ್ಯೋ ಎಂತ ಕೆಲಸ ಆಗಿದೆ, ಆ ರಾಕ್ಷಸನೆಲ್ಲ ಯಾಕೆ ಹೀಗೆ ಮಾಡ್ಕೊಂಡಿದ್ದಾನು, ಯಾಕೆ ಎದುರು ಹಾಕೊಂಡಿದ್ದಾನು, ಏನಿದು ಪರಿಸ್ಥಿತಿ ಅಂತ ಹೇಳಿಬಿಟ್ಟು ಏನು ಗತಿ ಆಗಿದಾನೋ ಏನೋ. ರಾಕ್ಷಸ ಸಾಮಾನ್ಯವಾದವರಲ್ಲ, ಮಾಯಾವಿಗಳು, ಕಪಟಿಗಳು, ವೇಷಗಳು, ಮೋಸಗಾರರು ಅಂತ ಹೇಳಿ ಆಯಮ್ಮ ಒಂಥರ ಸಂಕಟ ಬಾಧೆ ಪಡ್ತಾ ಇರ್ತಕ್ಕಂಥ ಸಮಯಕ್ಕೆ ಸರಿಯಾಗಿ ಇವನು ಆ ಟೈಮಿಗೆ ಬಂದಿದ್ದಾನೆ ಹನುಮಪ್ಪ. ನೋಡಿ ಏನು ಸಂತೋಷ ಆಯ್ತು. ತಂದೆ ಬಂದೇ ಹನುಮ ಮಾರಿಯ ತಂದೆ, ಮಾರಿಯ ತಂದೆ, ಮೃತ್ಯುದೇವತೆಗೆ ನೀನು ಸಾಮಾನ್ಯವಾದವನಲ್ಲ ಅಂತ. ತಂದೆ ಬಂದೇ ಹನುಮ ಮಾರಿಯ ತಂದೆ, ಕಳರನು ಕೆಣಕಿತ ನಿನ್ನೆಂದು ಮಾಡುವುದೇನು, ರಕ್ಕಸರರಿಯದವರಿನ್ನು ತಂದೆ ಜರಳೆನ್ನಯ್ಯ ಜರಳೆಲೆ ಕಂದ, ನಡೆ ಇನ್ನಿರದೆ ಎಂದು ಆನಂದ ಭಯ ಸಮ್ಮಿಳಿತೆ ಮೈ ತಡವಿದಳು ಮಾರುತಿಯ. ಬಹಳ ಸಂತೋಷ. ಎಷ್ಟು ಪರಮಾತ್ಮನ ಒಂದು ಮೇಲೆ ನಿನಗೆ ಭಕ್ತಿ ಇದೆಯೋ ಅಷ್ಟೇ ಅವನು ನಿನಗೆ ವಜ್ರ ಕವಚ ಇದ್ದ ಹಾಗೆ ಕಾಪಾಡಿದ್ದಾನೆ ಭಗವಂತ. ಆ ಮಾರಿಯ ಒಂದು ಬಾಯಿಗೆ ಸಿಕ್ಕೋನು, ಮೃತ್ಯುದೇವತೆ ಬಾಯಿಗೆ ಸಿಕ್ಕೋನು ಬಂದಿದೆಯಾ ನೀನು, ಬಹಳ ಸಾರ್ಥಕ ಆಯ್ತು, ಒಳ್ಳೇದಾಯ್ತಪ್ಪ. ಇನ್ನಾದ್ರೂ ಕೂಡ ಅವ್ರು ಏನೇನು ಬೇಕಾದ್ರೂ ಮಾಡೋದಕ್ಕೆ ಶಕ್ತಿವಾನ್ರು, ನೀನು ಸುಖವಾಗಿ ಹೊರಟೋಗ್ಬಿಡು, ಅಲ್ಲಿಗೆ ಸೇರಪ್ಪ ಅಂತ ಹೇಳ್ಬಿಟ್ಟು ಅವನ ಮೈ ಎಲ್ಲ ಸವರ್ತಾ ಇದ್ರೆ, ಅಂಜಲೇತಕೆ ತಾಯಿ ತವ ಪದ ಭಂಜವನು, ತವ ಪದ ಕಂಜವನು ಕಂಡುದಯ ಸುಮನಸ ಮಂಜಸನಲೇ ತಾನು. ಅಮ್ಮ ಇದಕ್ಕೆ ಯಾಕಮ್ಮ ಹೆದರ್ಬೇಕು, ನನಗೇನು ಆಗಲ್ಲ, ಯಾಕೆಂದ್ರೆ ಮೊದಲು ಬಂದು ನಿಮ್ಮ ಪಾದ ದರ್ಶನವನ್ನು ಮಾಡಿದ್ದೆ, ಆಗೋಯ್ತು, ಅದೇ ನನ್ನ ಕಾಪಾಡ್ತದೆ, ಕಾಪಾಡಿದೆ ಮುಂದೆ ಕಾಪಾಡ್ತದೆ. ಆದ್ರೆ ತಪ್ಪಿದ ಕೆಲಸಕ್ಕಿನ್ನೇನು ಅಂಜಿದೆನು ಬೇಡಲಿಗೆ, ದಶಮುಖ ಭಂಜನೆಗೆ ನೇಮವನು ರಘುಕುಲ ಕುಂಜರನ ರಾಕ್ಷಸ ಮಹರ್ಣವ ಬಾಡಬಾನಲನ. ತಪ್ಪಿದ ಕೆಲಸ ಹೊರಪಾಟ ಹೋಯ್ತು, ಏನು ಮಾಡಿದ ತಾಯಿ, ಹೋಗೋದಕ್ಕೆ ಮನಸ್ಸಿಲ್ಲ, ಆದ್ರೆ ಅವನ್ನ ನೋಡಿದ್ರೆ ನಾನು ಅವನ ಪ್ರಾಣವನ್ನು ತೆಗೆದು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಎಂಬುದನ್ನ ಆ ಭಗವಂತನಂತ ನಾನು ಕೇಳಿ ಬರಲಿಲ್ಲ. ಅದೇ ನಾನು ಮಾಡಿರ್ತಕ್ಕಂಥ ಅಪರಾಧ. ಏನ್ ಗತಿ ಮಾಡೋದು? ಚಿಂತಿಸದಿರಿನ್ನೆಡೆಗೆ ಭೂಕಾಂತನಂಗ್ರಿ ಸರೋಜ ದರುಶನವೆಂತು ಘಟಿಸುವುದೆಂಬ ಕರಣಿಂದ್ರಿಯದ ಕಳಕಳದ ಭ್ರಾಂತು ಸಾಕಿನ್ನೆಂದು ಜನನಿಯ ಸಂತವಿಸಿ ಮುರಿದ ಕ್ಷಿವಾರಿಯ ತುಂತುರಿನ ಲಡಿಗರಗಿ ಬೀಳ್ಕೊಂಡನು ಮಹೀಸುಜಯ. ಏನೇನೇನೇನೋ ಯೋಚನೆ ಮಾಡ್ಬೇಡ್ರಮ್ಮ, ಧೈರ್ಯವಾಗಿರ್ರಿ, ನಾನೆಲ್ಲ ಈಗ ಇಷ್ಟು ದಿವಸಕ್ಕೆ ಕರ್ಕೊಂಡೇ ಬರ್ತೀನಿ, ನಾನು ಅಲ್ಲೇ ತನಕ ನೀವು ನಿಧಾನವಾಗಿರ್ರಿ, ಬೇರೇನು ಯೋಚನೆ ಮಾಡಬೇಡ್ರಿ ಅಂತ ಹೇಳಿಬಿಟ್ಟು, ಏನು ಬೇಡ ಅವನಿಗೆ ನಮಸ್ಕಾರ ಮಾಡಿ ಆಯಮ್ಮ ಆಶೀರ್ವಾದ ಮಾಡಿದಾಳೆ, ಹೋಗ್ತಾ ಇದ್ದಾನೆ. ಹೋಗೋದಕ್ಕೆ ಮನಸ್ಸು ಬರುದು. ಆಗ ಅಮ್ಮ
ಕೊರಲ ಸೆರೆ ಬಿಗಿದರಸಿ ಬಿರಿ ಬಿರಿದುರುಳು ಅಶ್ರುಗಳಿಂದ ಹನುಮನ ಹರಸಿ ಕಳುಕಿದಳು ಉಕ್ಕುವಕ್ಕೆಯ ಬಿಕ್ಕುಳಿನ ಬಳಿಯ ಸುರಿವ ನಯನೋದಕದ ಧಾರೆಯ ವರುಷದಲ್ಲಿ ನೆನೆದು ಅಮಲ ತೊರವೆಯ ನರಹರಿಯ ನಿಜದಾಸನೈ ತಂದು ಅಡರಿದನು ನಭವ. ಎಷ್ಟೋ ದುಃಖದಿಂದ ಆಯಮ್ಮ ಆಶೀರ್ವಾದ ಮಾಡಿ ಕಳಿಸಿದಾಳೆ. ಕಳಿಸಲಾರರು ಬಿಡ್ಲಾರರು, ಅವನಿಗೆ ಹೋಗ್ಲಾರ ಇರ್ಲಾರ, ಈ ಒಂದು ದುಃಖದೊಳಗೆ ಕಳಿಸ್ತಾ ಇದ್ರೆ ವಿಧಿ ಇಲ್ಲ, ಅವನಿಗೆ ಹೋಗದೆ ಇದ್ರೆ ವಿಧಿ ಇಲ್ಲ. ಆಶೀರ್ವಾದವನ್ನು ಮಾಡಿ ಕಳಿಸಿದ್ದಾಳೆ. ಆ ಭಾಗವತೋತ್ತಮನಾಗಿರ್ತಕ್ಕಂಥ ಆ ಹನುಮಪ್ಪ ಆಂಜನೇಯ ಆ ಭಗವಂತನ ಒಂದು ಪಾದಾರವಿಂದವನ್ನ ನೆನೆಸಿಕೊಂಡು ಆಕಾಶಕ್ಕೆ ಹಾರಿದ್ದಾನೆ. ಯಾಕೆ ಈ ಕಡೆ ಬರೋದಕ್ಕೆ? ಅಲ್ಲಿಗೆ ಆ ಸಂಧಿ ಆಗಿದೆ. ಮುಂದಿನ ಒಂದು ಕೊನೆಯ ಸಂಧಿ ರಣಭಯಂಕರ ಹನುಮನಾದಿನ ಮಣಿ ಕುಲೇಂದ್ರನಿಗೆ ಅಮಲ ಚೂಡಾಮಣಿಯ ತಂದಿದ್ದನು ಸುರೇಂದ್ರಾದಿಗಳು ನಲಿದಾಡೇ. ಆ ಚೂಡಾಮಣಿಯನ್ನು ತಂದು ಆ ಪರಮಾತ್ಮನಿಗೆ ಕೊಡ್ತಾನೆ. ಸೀತಾದೇವಿ ಅಂತರಿಂದ ತಗೊಂಬಂದಿದ್ನಲ್ಲ, ಈ ಸಂಧಿಯ ಸಾರಾಂಶ ಅದು. ದೇವಾನುದೇವತೆಗಳೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಏನಾಯ್ತು ಅಂದ್ರೆ, ಈ ಹನುಮಪ್ಪ ಹಾರಿದ್ನಲ್ಲ ಮೇಲಕ್ಕೆ, ಓಡಿದನು ಕಪಿ ಎಂದು ಮನದಲ್ಲಿ ಮಾಡದಿರಿ. ಆ ಸೈನಿಕೆಲ್ಲ ಎಚ್ಚರಿಕೆ ಕೊಡ್ತಾನೆ. ಇನ್ನೇನು ಕಪಿ ಓಡೋಯ್ತೋ, ಹೋಗ್ಬಿಟ್ಟಿದ್ದಾನೆ, ನಮ್ಮನ್ನೇನು ಹೇಳೋರಿಲ್ಲ ಕೇಳೋರಿಲ್ಲ, ನಮ್ಮ ಇಷ್ಟ, ನಮ್ಮನ್ನ ಯಾರೇನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ಅಹಂಕಾರದಿಂದ ಮೆರಿಬೇಡ್ರಿ. ಓಡಿದನು ಕಪಿ ಎಂದು ಮನದಲ್ಲಿ ಮಾಡದಿರಿ, ನಾವೀ ನಿಜಾಯುಧ ಕೂಡಿಸಿದು ತದವಿಸಿಗ ಸಮ್ಮೇಳದಲ್ಲಿ ಸಂಗರವ ಪಾಡಿಗೈವುದೇ ಪಂಥವಿದು ತಾವಾಡಿ ತಪ್ಪೆವು ನಮ್ಮ ರಣ ಜಂಚಾರ ಜೋಕೆಯ ತೋರುವೆನು ನಾನೊಮ್ಮೆ ನಿಮಗಿಂದ. ಇನ್ನೊಂದು ಸಾರ್ತಿ ನಾನು ನಿಮಗೆ ಭೇಟಿ ಕೊಡುವನಿದ್ದೀನಿ, ನಿಮ್ಮನ್ನ ಕಾಣ್ತೀನಿ, ನಿಮಗೆ ಇನ್ನೊಂದ್ಸಲ ನನ್ನ ಕೈ ರುಚಿ ಏನೋ ಒಂದು ತೋರಿಸ್ತೀನಿ, ನೀವೇನು ಯೋಚನೆ ಮಾಡ್ಬೇಡ್ರಿ, ಬರ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆಲ್ಲ ಕೈ ಎತ್ತಿ ಹೇಳಿದ್ದಾನೆ ಆ ರಾಕ್ಷಸರಿಗೆ. ಅರಸದಿರಿ ಬಳಿ ಕಿತ್ತಲಿತ್ತಲು ತೆರಗುದೋರುವೆ ನೋಡಿ. ಇಲ್ಲಿ ಹೋದ ಹನುಮಪ್ಪ, ಇಲ್ಲಿ ತಪ್ಪಿಸ್ಕೊಂಡು ಹೋದ, ಏನು ಮಾಡಿದ ಅಂತ ನೀವೆಲ್ಲ ಹುಡುಕಬೇಡ್ರಿ. ಈಗ ನೋಡ್ರಿ, ಇಲ್ಲೇ ಹೋಗ್ತಾ ಇದ್ದೀನಿ, ನಮ್ಮೂರಿಗೆ ನಾನು ಹೋಗ್ತಾ ಇದ್ದೀನಿ. ಸಮರವ ಮೆರೆಬಡುಳ್ಳಡೆ ಮೈ ಕೊಡುವುದಗಳಿಗೆ ನಿಮಗೆನುತ. ಇನ್ನೂ ಇಲ್ಲಪ್ಪ, ನಮ್ಗೆ ಇನ್ನೂ ಮಾಡ್ತೀವಿ ಎಂಬುವಾಗಿದ್ರೆ, ಹನುಮಪ್ಪನ ಅದೇನು ಮಾಡ್ಬೇಕು ಮಾಡ್ತೀವಿ ಎಂಬ ಒಂದು ಧೈರ್ಯ ನಿಮಗಿದ್ರೆ, ಇನ್ನೂ ಯುದ್ಧ ಮಾಡ್ತೀವಿ ಎಂಬುದಿದ್ರೆ ಈಗ ಬರ್ರಿ, ಅದನ್ನು ಮುಗಿಸಿ ನಾನು ಹೊರಡ್ತೀನಿ. ಅದಿ ಚಲಡಿದುಳಿದ ಸುರಬಲ ಮುಕ್ಕುರುಕಿಗೊಂಡುದು. ಒಂದೇ ಬಿಟ್ರು ತಿರ್ಗಾ ಅವರ ಎಂಥ ಹಠವಾದಿಗಳು, ಏನು ತಿರ್ಗಾ ಒಂದು ಮುಕ್ಕುರ್ಕೊಂಡ್ಬಿಟ್ಟು. ಬೆಟ್ಟವನು ಕಟ್ಟಿರುವೆ ಕವಿ ಬಂದದಲ್ಲಿ ಕವಿದುದು ಕೂಡೆ ಕಳನಿಕರ. ಈ ಬೆಟ್ಟಕ್ಕೆಲ್ಲ ಕಟ್ಟಿರುವೆ ಇಟ್ಟಂದಾರೆ, ಓದ ಬಂದು ಮುಚ್ಕೊಂಡ್ಬಿಟ್ಟಿದ್ದಾರೆ ಸುಮ್ಮನೆ. ಆಗ ಕುಶನೆ ಕೇಳೈ ಕುಲಿಶ ಹತಿ ನೋಯಿಸಲು ನೆರೆಯದ ಹನುಮ ನೆರೆ ಕಂಪಿಸುವನೇ ಕಳರಿರಿತದಲ್ಲಿ ಲವ ಕೇಳು ಕೌತುಕವ. ಬೆಟ್ಟಗಳೇ ಮೇಲೆ ಬಂದ್ರು ಕೂಡ ಏನೋ ಎಂತ ಹನುಮಪ್ಪ ಒಂದು ರೋಮಕ್ಕೆ ಕೋಟಿ ಲಿಂಗವನ್ನು ಧಾರಣೆ ಮಾಡಿರ್ತಕ್ಕಂಥ ಒಂದು ಲಿಂಗ ಅಂದ್ರೆ ಕೈಲಾಸವಾಸಿಯಾಗಿರ್ತಕ್ಕಂಥ ಪರಮಾತ್ಮನೇ, ಪರಮೇಶ್ವರನೇ ಒಂದು ಲಿಂಗ. ಅಂತ ಲಿಂಗಗಳು ಒಂದೊಂದು ಕೋಟಿ ಇರುವಂತ ಒಂದು ರೋಮ ಅಂತ ನಮ್ಮಪ್ಪ ಸಾಮಾನ್ಯವಾದವನೇ. ಅಂತವನಿಗೆ ಏನ್ ಮಾಡ, ಬೆಟ್ಟಗಳೇ ಮೇಲೆ ಬಿದ್ದರೂ ಕೂಡ ಬೆಟ್ಟಗಳು ಪುಡಿ ಪುಡಿ ಆಗುವಂತ ಅದನ್ನ ಶರೀರಕ್ಕೆ, ಅದಕ್ಕೆ ವಜ್ರ ಶರೀರ ಆಗಿರ್ತಕ್ಕಂಥ. ಅದಕ್ಕೇನೆ ಎಂತೋ ನವನು ಪಟುತಾರಾಂಗಣ ಕರ ಪುಟದಿ ನಮಿಸುವೇನ ಕಟಿಕ ಜಲ ನಿಲಯ. ಪಟುತಾರಾಂಗಣ ಕರ ಪುಟದಿ ನಮಿಸುವೇನ ಕಟಿಕ ಜಲ ನಿಲಯ. ಕಟಕಟನೆ ಹಲ್ಕಟಿದು ಅಸುರರ ಕಟಕ ತರಿದಾರ್ಭಟದಿ ಭಕುತರ. ಕಟಕಟನೆ ಹಲ್ಕಟಿದು ಅಸುರರ ಕಟಕ ತರಿದಾರ್ಭಟದಿ ಭಕುತರ. ಬಟಲ ಪಾಲಿ ಪರಕುವರನ ಪ್ರಿಯ ಭಟನೆ ನಿಪ ಮರ್ಕಟ ವಿರೋತ್ತಮ. ಪಟುತಾರಂಗನ್ ಕಾರ ಪುಟದಿ ನಮಿಸುವೇನ ಕಟಿಕ ಜಲ ನಿಲಯ. ಇಂಥದ್ದು ಹನುಮಪ್ಪನ ಶರೀರ. ಹನುಮಪ್ಪ ಇಂಥವನು ಏನೋ
ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ರಂ ಅರೋಗತಾಂ ಅಜಾಡ್ಯಂ ವಾಕ್ ಪಟುತ್ವಂಚ ಹನುಮಾನ್ ಸ್ಮರಣಾತ್ ಭವೇತ್. ಇಂತಹ ಹನುಮಪ್ಪ ಸಾಮಾನ್ಯವಾಗಿರ್ತಕ್ಕಂಥ ಇಂಥ ದರಿದ್ರದ ಬಾಣಗಳಿಗೆ ಅವನಿಗೆ ಏನಾದೀತು. ಅದಕ್ಕೇನೆ ಅವರು ಆ ಲವಕುಶರಿಗೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಅಪ್ಪ ಹುಲಿಶ ಹತಿಯಲ್ಲಿ ನೋಯಿಸಲು ನೆರೆಯದ ಹನುಮ ನೆರೆ ಕಂಪಿಸುವನೇ ಕಳರಿರಿತದಲಿಲ್ಲವ ಕೇಳು ಕೌತುಕವ ಮುಸುಕುವತಿ ಬಲ ರಕ್ಕಸರ ಕರ್ಕಶ ಕಠೋಗ್ರ ನಿಘಾತದಿಂದೆಬ್ಬಿಸಿದ ನಂತಕ ಪುರಿಗೆ ನಿಮಿಷದಲ್ಲಿ ಆ ಸಮೀರ ಸುತ. ಒಂದು ನಿಮಿಷಕ್ಕೆ ಅವರಿಗೆ ಎಷ್ಟೋ ಪ್ರಳಯವನ್ನು ಮಾಡಿದ್ದಾನೆ, ಎಷ್ಟೋ ಅನಾಹುತವನ್ನು ಮಾಡ್ತಾ ಇದ್ದಾನೆ. ತಿರುಗಿಸದೆದನು ಕುಂಭನನು ನೆರಕುರುಳಿಸಿದನು ನಿಕುಂಭನನು ನಡುಶಿರವ ನೆರಗಿದನ ಸುರಾರಿಯನ ನರಂತಕನ ಬಿರಿಯ ಅಪ್ಪಳಿಸಿದನು ತ್ರಿಶಿರನ ಕೊರಳ ಹಿಡಿದೀಡಾಡಿ ಶುಗ ದುರ್ದರುಷಣ ಸಾರಣ ವಜ್ರದ ಮುಷ್ಟ್ರಾದಿಗಳ ಓಡಿಸಿದ. ಎಂತೆಂತವರಿವರು ಇಂದ್ರಜಿತು ಬಂದಿದ್ದಾನೆ, ತಿರುಗ ಆ ಕಂಪ ಬಂದಿದ್ದಾನೆ, ಇವರೆಲ್ಲ ರಾವಣಾಸುರ ಮಕ್ಕಳು, ಇವನ್ನೆಲ್ಲ ಹೊಡೆದಿದ್ದಾನೆ. ಅಡಕೆ ಕೆಣಕಿದ ಕಂಪನನ್ನು ಮುಸುದೊಡೆಯ ತೆವಿದು, ಅಲ್ಲಿಗೂ ಧೈರ್ಯ ಮಾಡಿಬಿಟ್ಟಿರ್ತಕ್ಕಂಥ ಕಂಪ ಅಂತ ಎಲ್ಲ ರಾವಣಾಸುರ ಮಕ್ಕಳು, ಇವರೆಲ್ಲ 1,00,000 ಜನ ಮಕ್ಕಳು. ಅವರೊಳಗೆ ಮುಖ್ಯವಾದವರ ಹೆಸರುಗಳು ಮಾತ್ರ ತಗೊಂಡಿದ್ದಾನೆ. ಏನು ಅಡಕೆ ಕೆಣಕಿದ ಕಂಪನನ್ನು ಮುಸುದೊಡೆಯ ತೆವಿದು ಮಹೋದರನ ಹೇರೊಡಲನೊದೆದು ಸುಪಾರ್ಶ್ವ ಯುದ್ಧೋನ್ಮತ್ತ ರಾಕ್ಷಸರ ಮಡದಲು ರೆಘಟ್ಟಿಸಿ. ಸುಪಾರ್ಶ್ವ ಯುದ್ಧೋನ್ಮತ್ತ ಏನು ಮಹೋದರ ಮೊದಲಾಗಿರ್ತಕ್ಕಂಥ ರಾಕ್ಷಸರು, ಅಜರಾಕ್ಷಸರು ಸಾಮಾನ್ಯವಾದವರು, ಇವ್ರನ್ನೆಲ್ಲ ಹೊಡೆದು ಓಡಿಸಿ ಸಮೀಕವ ಹಿಡಿದು ಹಳಸಿದ ಚಕ್ರಜಿತುವನು ಹುಡುಕಿ ನೀರದ್ದಿದನು ನಡೆದು ಸಮುದ್ರ ಮಧ್ಯದಲ್ಲಿ. ಅಷ್ಟರ ಮೇಲೆ ಧೈರ್ಯ ಮಾಡಿ ಬಂದಿರತಕ್ಕಂಥ ಪುನಃ ಆ ಯಾರನ್ನ ಇಂದ್ರಜಿತುವನ್ನ ಹಿಡಿದು ಆ ಸಮುದ್ರದೊಳಗೆ ಅಜ್ಜಿ ಬಿಸಾಕಿ ಬಿಟ್ಟಿದ್ದಾನೆ ಇಂದ್ರಜಿತುವನ್ನ. ಮಿಕ್ಕವರಸದೆ ಬಡಿತು ಸಾಕೇನ ಕಜವು ಕಪಿಯೊಡನೆ ನಿಮಗೆನು ತೆಕ್ಕ ತುಳದಲ್ಲಿ ಬರಲಿ ತಿರ್ಕೊಂಡನು ನಗೇಂದ್ರ ಸುತ. ಸರಿ, ಇನ್ನೇನ್ ನಿಮ್ಮ ಹತ್ರ ಅಂತ ಹೇಳಿಬಿಟ್ಟು ಅವ ಹನುಮಪ್ಪ, ಯಾಕೆಂದ್ರೆ ತನ್ನ ಒಂದು ಪ್ರಯಾಣಕ್ಕೆ ತಾನು ಬರಬೇಕಲ್ಲ, ತನ್ನ ಒಂದು ಮಾರ್ಗಕ್ಕೆ ತನ್ನ ಗುರಿಯನ್ನು ತಾನು ಮುಟ್ಟಬೇಕಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಪುನಃ ತಿರ್ಗಾ ರಿಟರ್ನ್ ಅಂತ ಹಿಂದಕ್ಕೆ ಬಂದುಬಿಟ್ಟಿದ್ದಾನೆ. ಅಲ್ಲಿ ಇದಿರ್ಗೊಂಡನು ನಗೇಂದ್ರ ಸೂತ. ಬರ್ಬೇಕಾದ್ರೆ ಮೈನಾಕ ಆಗ ಎದುರುಗೊಂಡು ನಾನು ನೋಡಬೇಕು, ನಿಮ್ಮ ಇದರಿಂದ ತಂದೆಯಿಂದ ನನ್ನ ಶರೀರ ಬದುಕಿದೆಯಪ್ಪ ಅಂತ ಹೇಳಿದವನು, ಅಪ್ಪ ಈಗ ಆಗೋದಿಲ್ಲ, ನಾನು ರಾಮಕಾರ್ಯಕ್ಕೋಸ್ಕರವಾಗಿ ಹೋಗ್ತಾ ಇದ್ದೀನಿ, ಅದನ್ನು ಮುಗಿಸ್ಕೊಂಡು ಬರುವಾಗ ಇನ್ನ ಒಂದು ಆದರಾತಿಥಿಗಳನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಆವಾಗ ಅವನ ಮನೆಗೆ ಹೋಗಿದ್ದಾನೆ. ಅಲ್ಲಿ ಸಮುದ್ರ ಮಧ್ಯದೊಳಗೆ ತಕ್ಕ ಸನ್ಮಾನದಲ್ಲಿ ಕೈಗೊಂಡು ಎತ್ತ ತುಳದಲ್ಲಿ ಬಂದನು ಅಮರರ ಹೆಕ್ಕಳದ ಹೂಮಳೆಯ ಹೊನಲಿನ ಊರದಲ್ಲಿ ಹನುಮ. ಏನು ಸುಮ್ಮನೆ ಮೇಲೆಲ್ಲ ದೇವಾನುದೇವತೆಗಳು ಹೂವಿನ ಮಳೆಯನ್ನು ಸುರಿಸ್ತಾ ಇದ್ದಾರಂತೆ. ಆನಂದವಾಗಿ ತಾನು ಸಮುದ್ರ ಮಧ್ಯದೊಳಗೆ ಬರ್ತಾ ಆ ಮೈನಾಕನನ್ನು ಕಂಡು ಅವನು ಕೊಟ್ಟಿರತಕ್ಕಂತಹ ಕಪ್ಪು ಕಾಣಿಕೆಗಳನ್ನ ಸ್ವೀಕಾರ ಮಾಡಿ ಅವನ ಆದರಾತಿಥಿಗಳನ್ನ ವಹಿಸಿ ಪುನಃ ಬಂದಿದ್ದಾನೆ. ಅದೇ ಬರಕು ಪವಮಾನ ಜನ ಜಯವದನ ವಿಕಸಿತ ವಿಸ್ತರಣದ ಅಭ್ಯುದಯ ಮುಖದನಗರುಹುದದ ಇಂದು ಅಖಿಲ ಕಪಿಸೇನೆ. ಇವರೆಲ್ಲ ಪಾಪ ಎದುರು ನೋಡ್ತಾ ಇದ್ದಾರೆ. ಅವನು ಬರ್ತಾ ಇರ್ತಕ್ಕಂಥ ಟಿವಿ ಆ ಪ್ರಕಾಶ ಅದನ್ನೆಲ್ಲ ನೋಡಿ ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ಒಂದು ಶಬ್ದ, ಇಷ್ಟೆಲ್ಲ ಗಾಳಿ, ಇದೆಲ್ಲ ಬರ್ತಾ ಇದೆ, ಏನಿರ್ಬೋದು, ಅಯ್ಯೋ ಅವನು ಹನುಮಪ್ಪನೇ ಬರ್ತಾ ಇದ್ದಾನೆ, ನಮ್ಮ ಆಂಜನೇಯನೇ ಬರ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅವರೆಲ್ಲ ಸಂತೋಷ ಪಡ್ತಾ ತುದಿ ಬೆರಳ ಬಬ್ಬೆಗಳ ಗತಿಗಳ ಜಗಗುದುಬ್ಬರ ವರೆಯಲಿ ಈತನ ನಿದಿರ್ಕೊಂಡು ಅಪ್ಪಿದರು ನಮಿಸಿದ ಜಾಂಬುವಂತಂಗಿ. ಏನ್ ಸುಮ್ನೆ ಅವನು ಹಾರಿ ಬರ್ತಾ ಇದ್ರೆ ಎದುರು ಹಾರಿ ಹೋಗಿ ಅಪ್ಪಿಕೆಮವರು ಅವನಿಗೆ ನಮಸ್ಕಾರ ಮಾಡೋರು, ಆನಂದ ಪಡೋರು, ಎಷ್ಟು ಸಂತೋಷ, ಏನು ಸಾಮಾನ್ಯವೇ. ಅದೇನೋ ಆ ಮೃತ್ಯುಲೋಕಕ್ಕೆ ಹೋಗಿ ಬಂದಂಗಾಗಿದೆ ಅವನ ಪರಿಸ್ಥಿತಿ. ವಾ ಹನುಮಪ್ಪ ಆಗ ಬಂದು ಅವನು ಜಾಂಬುವಂತನಿಗೆ ನಮಸ್ಕಾರ ಮಾಡಿದ್ರೆ ಆ ಜಾಂಬುವಂತ ಅನುಭವಿಸ್ತಾ ದೊಡ್ಡ ಮನುಷ್ಯ, ಅನುಭವದ ಕಾರಣಿ ಯಾರು ಜಾಂಬುವಂತ. ಆಗ ಆತ ಅಂತಾನೆ, ವೀರ ಬಂದೈ ಸ್ವಾಮಿ ಕಾರ್ಯೋದ್ಧಾರ ಬಂದೈ ಕೀಶ ಕುಲವನವಾರಿರುಗ
ದಿನನಾಥ ಬಂದೈ ತಂದೆ ಬಾ ಎಂದು ಸೋರುವಾನಂದಾಶ್ರು ಪುಳಕದ ಪೂರಣದಲೆತ್ತಿದನು. ಪವನ ಕುಮಾರಕನ ಮಸ್ತಕವನರಿದೊಲಿದು ಅಭುಜ ಭವಸೂನು. ಅಪ್ಪಾ ನಮ್ಮಪ್ಪ ಬಂದ್ಯ, ಸ್ವಾಮಿ ಕಾರ್ಯೋದ್ಧಾರ ಬಂದೆ, ಸ್ವಾಮಿ ಕಾರ್ಯ ಸುರಂಧರ ನೀನಲ್ಲದೆ ಇನ್ಯಾರಪ್ಪ, ನಿನ್ನಿಂದ ಅಲ್ಲದೆ ಈ ಕೆಲಸ ಯಾರಿಂದ ಆಗ್ತಾ ಇತ್ತಪ್ಪ. ಬಂದ್ಯ ಸುಖವಾಗಿ ಬಂದ್ಯ, ಪರಮಾತ್ಮ ಕಾಪಾಡಿದ್ನ ಅಂತ ಹೇಳಿ ಏನೋ ಒಂದು ಆನಂದವಾಗಿರ್ತಕ್ಕಂಥ ಒಂದು ಇದರಿಂದ ಅವನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆನಂದ ಬಷ್ಗಳು ಬರ್ತಾ ಇವೆ ಪಾಪ. ಪವನ ಸುತ ನಿಶ್ಚಯಲಿ ಲವಣಾರ್ಣವದಂಟಿದ ಬಳಿಕ ರಚಿಸಿತು ದಿವಿಜರಿ ಕುಪುರ ವಿಶ್ವಕರ್ಮಮಯಾನುಮತಗಳಲ್ಲಿ. ನೋಡಪ್ಪ ಅವನ ಪರಿಸ್ಥಿತಿ, ಆ ವರ ಅಂಬುದು ಹಿಂಗೆ. ಈ ಆಂಜನೇಯ ಸಮುದ್ರವನ್ನು ದಾಟಿ ಈ ಕಡೆ ಯಾವಾಗ ಬಂದಿದ್ದಾನೆ, ಆ ಕಡೆ ರಾಕ್ಷಸಿಲ್ಪಿ ಮಯ, ದೇವಶಿಲ್ಪಿ ವಿಶ್ವಕರ್ಮ, ಇವರು ಅವನಿಗೆ ಬಡಿಗೆಯರು. ಅಂದ್ರೆ ನಾವೇನ್ ಕಾರ್ಪೆಂಟರ್ ಮನೆ ಕಟ್ಟೋರು ಅಂತ ಏನಂತೀವೋ ಹಂಗೆ ಅವರ ಒಂದು ಅವನ ಅನುಮತಿಯಿಂದ ಅವೆಲ್ಲ ರಚನೆ ಆಗೋಗ್ಬಿಡ್ತು. ತಿರ್ಗಾ ನೋಡುಗಾವದು ಕೊಟ್ಟು ಮೊದಲು ಹೇಗಿತ್ತು ಹಾಗೆ ಆಗಿಬಿಡ್ತು. ನವ ವಿಚಿತ್ರದ ಮಣಿ ಖಚಿತ ಭವನವನು ಹೊಕ್ಕನು ನಗುತ ಭೃಗು ಸಂಭವ ಸುರಾಚಾರ್ಯರ ನೇಮದಲ್ಲಿ ಆದರ್ಶ ಗ್ರೀವ. ದೇವಗುರು ಬೃಹಸ್ಪತಾಚಾರ್ಯರು, ರಾಕ್ಷಸ ಗುರು ಶುಕ್ರಾಚಾರ್ಯರು, ಇವರ ಒಂದು ಆಶೀರ್ವಾದದಿಂದ ತಾನು ತನ್ನ ಒಂದು ಮನೆಯನ್ನ ಪ್ರವೇಶ ಮಾಡಿ ಪುನಃ ಪಟ್ಟಾಭಿಷೇಕವನ್ನು ಮಾಡಿಕೊಂಡಿದ್ದಾನೆ, ಪುರಪ್ರವೇಶವನ್ನು ಮಾಡಿದ್ದಾನೆ. ಯಾರು? ರಾವಣಾಸುರ. ಏನು ಮಾಡಿದೆ ಎಂದು ಕಲಿ ಪವಮಾನ ಜನನ ಕಮಲ ಗರ್ಭನ ಸೂನು ಬಸಗೊಂಡನು ಮುಗುಳ್ನಗೆ ಮುಖದೊಳವತರಿಸೇ. ಆಗ ಆಂಜನೇಯನ ಆಶೀರ್ವಾದ ಮಾಡಿ ಕುಡಿಸಿಕೊಂಡ ನಂತರ ಜಾಂಬುವಂತ ಕೇಳ್ತಾನೆ, ಅಪ್ಪ ಏನು ಮಾಡಿದೆ, ನೀನು ಹೋದ ಕೆಲಸ ಏನಾಯ್ತು, ಅಲ್ಲಿನ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ, ಏನ ನನಗೆ ನಿರೂಪಿಸಿದಿರೋ ಅದರಾಲಿಕೆಯಲೇ ಹೋಗಿ ಕಂಡೆನು, ಜಾನಕಿಯ ಬಳಿಕಿದ್ದೆನು ಅವರಿಗೆ ದಿವ್ಯ ಮುದ್ರಿಕೆಯ. ತಾತ ನೀವು ಹೇಗೆ ಹೇಳಿದ್ರು ಹಾಗೆ ಹೋದೆ, ಅದೇ ಒಂದು ಸಾಧನೆ ಅಂದರೆ ಹೋದೆ, ಅದೇ ಒಂದು ಗುರಿ ಅಂದರೆ ಹೋದೆ. ಆ ಅಮ್ಮನ ದರ್ಶನವಾಯಿತು, ಜಾನಕಿಯನ್ನು ನೋಡಿದೆ, ಮುದ್ರಿಕೆಯನ್ನು ಕೊಟ್ಟೆ. ಆ ಭಗವಂತ ರಾಮಚಂದ್ರ ಕೊಟ್ಟಿರ್ತಕ್ಕಂಥದ್ದನ್ನು ತನು ಬಡ ದೇವಿಯರ ಸಣ್ಣಕ್ಕಾಗಿದ್ದಾರೆ ತಾತ ಸೀತಮ್ಮನವರು. ದೇವರ ನೆನಕದಲ್ಲದೆ ಕಾಣಿನನ್ಯವ ತನು ಬಡ ದೇವಿಯರ ಬಹಳ ಬಡವರಾಗಿದ್ದಾನೆ. ಏನು ಯಾವಾಗಲೂ ರಾಮ 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 ರಾಮ. ಇಂಥ ಒಂದು ರಾಮನಾಮ 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 ರಾಮನಾಮ. ರಾಮನ ಬಿಟ್ಟು ಇನ್ನೊಂದು ಇಲ್ಲೇ ಇಲ್ಲ. ಮನವಚನ ಕಾಯದಲ್ಲಿ ಶಿವ 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 ಮಹಾದೇವ ಎನಿತು ಪಾತಿವ್ರತೆಯೋ. ಎಂಥ ಪತಿವ್ರತ ಶಿರೋಮಣಿನು. ಏನು ಏನು ತಾತ ಅದನ್ನು ನೋಡ್ಬೇಕು. ಆಯಮ್ಮನ ಕಂಡ ಜನ್ಮವೇ ಧನ್ಯ, ನಾನೆಷ್ಟು ಪುಣ್ಯ ಮಾಡಿದ್ನೋ ಏನು. ಆಯಮ್ಮನ ದರ್ಶನವಾಯಿತು. ತನುವು ಬಡ ದೇವಿಯರ ಇನ್ನೇನು ಆಯಮ್ಮ ಯಾವ ಸುಖ ಸಂತೋಷ ಬೇಕು, ಏನನ್ನು ಒಲ್ಲಳು, ಏನನ್ನು ತಿನ್ನಳು, ಕೊನೆಗೆ ನೀರು ಸಹ ಕುಡಿದಿದವಳು ಇಲ್ಲ ಗೊತ್ತಿಲ್ಲ. ಏನು ರಾಮ ರಾಮ ಅಮೃತ, ಅದೇ ಅಮೃತ. ರಾಮ 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 ರಾಮ. ಜಗದೊಳು ಏನಿತು ಪಾತಿವ್ರತೆಯೋ ತನಗೆ ಬಳಿಕೀರನ್ನವನು ಕೊಟ್ಟಿನಿಯನಲ್ಲಿಗೆ ಹೋಗೆನು ತಬೀಳ್ ಕೊಟ್ಟರು ಅವರಿಂದ. ಆಮೇಲೆ ಹೋಗಿ ಎಲ್ಲ ನೋಡಿದ್ದಾದ್ಮೇಲೆ ತಾವು ಈ ಚೂಡಾಮಣಿಯನ್ನು ಕೊಟ್ಟು ನಮ್ಮ ಯಜಮಾನರು ಕೊಡಪ್ಪ ಹನುಮಪ್ಪ ಅಂತ ಹೇಳಿಬಿಟ್ಟು ನನ್ನ ಕಳಿಸಿದ್ರು. ಮೇಲೆ ಮಾಡಿದ ಕೆಲಸವೇನದ ಹೇಳಿನಲು. ಆಮೇಲೆ ಅದೇ ಬಂದು ಬಿಟ್ಟೆ. ನೀನು ಸಾಮಾನ್ಯ ಸುಮ್ಮನೆ ಬರೋನಲ್ಲ ಅಲ್ಲ ಹನುಮಪ್ಪ. ಅದೇನು ಹೇಳು ಅಂದ್ರೆ ತಲೆ ಬಗ್ಗಿಸಿದ್ದಾನೆ. ಯಾಕೆಂದ್ರೆ ತಾನು ಮಾಡಿರ್ತಕ್ಕಂಥದ್ದನ್ನು ತಾನು ಹೇಳಿಕೊಳ್ಳೋದಕ್ಕೆ ಅವನಿಗೆ ಮನಸ್ಸು ಬಾರಲಿಲ್ಲ ಯಾಕೋ. ಆಗ ತಲೆ ತಗ್ಗಿಸಿದ್ದಾನೆ. ಏನು ಸುಮ್ಮನೆ ನಾನು ಹಾಗೆ ಮಾಡಿದೆ ಹಿಂಗ್ ಮಾಡಿದೆ, ನಾವ್ಯಾವ್ದನ್ನ ಒಂಚೂರು ಮಾಡಿದ್ರೆ ಪಕ್ಕದ ಮನೆಯವರೆಲ್ಲ ಇನ್ನು ಆ ಬೆಳೆ ಮನೆಯವರೆಲ್ಲ ಕೇಳಂಗೆ ಹೇಳ್ತಾ ಇರ್ತೀವಿ. ಆದ್ರೆ ತುಂಬಿದುಕೊಂಡ ತುಳುಕ್ತದ. ಏನ್ ಮಾಡಿದೆ ಆಮೇಲೆ ಹೇಳು ಅಂದ್ರೆ ತಲೆ ಬಗ್ಗಿಸಿದ್ದಾನೆ. ಆಗ
ವೈತಾಲಿಕರು ಹೊಗಳಿದರು ಮೇಲೆ ಸುರೇಂದ್ರ ನುಳಿದಾಗ ದೇವಾದೇವತೆಗಳೆಲ್ಲ ಹೊಗಳಿದ್ದಾರೆ. ಜೈ ಹನುಮಪ್ಪ. ಹನುಮಪ್ಪ ಸಾಮಾನ್ಯವಾದ ಕೆಲಸ ಅಲ್ಲ, ಜಾಂಬವಂತರೇ ಮಾಡಿರೋದು ಅಂತ ಅವರೆಲ್ಲ ಅನ್ಲಿಕ್ಕೆ. ಆಗ ದೇವೇಂದ್ರ ಒಲಿದು ಹತ್ತಿರಕ್ಕೆ ಬಂದವನು ಹೇಳ್ತಾನೆ, ಕೇಳು ಜಾಂಬುವ ದೇವ ರಿಪುವನ ಪಾಲಕರ ಸದ ಬಡಿದು ಸವರಿದನು ಆಲಲಿತ ನಂದನವನೊಂದೇ ಕ್ಷಣದಲ್ಲಿ ಹನುಮ. ಸಾಮಾನ್ಯವಾದವನಲ್ಲಪ್ಪು, ಒಳ್ಳೆ ಗುರ್ತು ಮಾಡಿ ಬಂದಿದ ಲಂಕಾಪಟ್ಟಣದೊಳಗೆ. ಏನು ಧೈರ್ಯ ಶಕ್ತಿಯನ್ನು ಬಂತು ಏನು ನಿಮ್ಮ ಹನುಮಪ್ಪನಿಗೆ. ಆ ನಂದನವನವನ್ನೆಲ್ಲ ಕಿತ್ತು ಸುಳ್ಳೆ ಮಾಡಿದ್ದಾನೆ. ಬಂದಿರತಕ್ಕಂತ ರಾಕ್ಷಸನೆಲ್ಲ ಹೊಡೆದಿದ್ದಾನೆ. ಎಷ್ಟೋ ಲಕ್ಷ ಜನ, ಕೋಟ್ಯಾಂತರ ಜನ ಪ್ರಾಣಗಳನ್ನು ತೆಗೆದಿದ್ದಾನೆ. ಭವರ ಕೈ ತಂದ ಸುರರಾಯನ ಕುವರರ್ 700 ಕಾಲನ ಭವನವನು ಕಾಣಿಸಿದ ನಕ್ಷಾದ್ಯ ಕೀಳ ರಾಕ್ಷಸರ. ಅಕ್ಷರೇ ಮೊದಲಾಗಿ ರಾಕ್ಷಸರನ್ನ ಲಕ್ಷಗಟ್ಟಲೆ ಕೊಂದಿದ್ದಾರೆ. 700 ಜನ ಮಕ್ಕಳನ್ನ, ಬರೇ ಮಕ್ಕಳನ್ನ, ರಾವಣಾಸುರ ಮಕ್ಕಳೊಳಗೆ 700 ಜನರನ್ನು ಕೊಂದು ಹಾಕಿದ್ದಾನೆ. ಇಲ್ಲ ಸೈನ್ಯ ಪರಿಮಿತ ಅಸಂಖ್ಯಾತಿ, ಅದನ್ನ ವರ್ಣನೆ ಮಾಡೋದು ಸಾಧ್ಯವಿಲ್ಲ. ದಬಿಸಿ ಸಭೆಯಲ್ಲಿ ರಾವಣನ ಪರಿಭವಿಸಿ ಆಮೇಲೆ ಅವರೇನೇನೋ ಮಾಡಿ ಹಿಂಗೆಲ್ಲ ಮಾಡಿ ಆ ಲಂಕಾಪಟ್ಟಣಕ್ಕೆ ರಾವಣಾಸುರನ ಎದುರಿಗೆ ಕರ್ಕೊಂಡೋಗಿ ಅವಮಾನ ಮಾಡಬೇಕು ಅಂತ ಮಾಡಿದ್ದಕ್ಕೆ ಆ ನಗರವನ್ನೇ ಸುಟ್ಟು ಬೂದಿ ಮಾಡಿದ್ದಾನೆ. 100 ಗಾಂವದ ಪಟ್ಟಣವನ್ನು ಉಚ್ಚಾಗ್ರದಲ್ಲಿ ಸುತ್ತಿದ ನಿವಸನದ ಸಿಗಿಯಿಂದ ಸೀಕರಿ ಮಾಡಿದನು ಪುರವ. ಅವನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಅವನಿಗೆ ಅವಮರ್ಯಾದೆ ಮಾಡಬೇಕು ಅಂತ ಅವರೆಲ್ಲ ಈ ಕೆಲಸ ಮಾಡಿದ್ರೆ ಆ ಒಂದು ಬೆಂಕಿಯಿಂದ 100 ಗಾಂವದ ಪಟ್ಟಣವನ್ನೆಲ್ಲ ಸುಟ್ಟು ಬಿಟ್ಟಿದ್ದಾನೆ. ಎಷ್ಟು ಅನಾಹುತ ಬೇಕೋ ಎಲ್ಲವನ್ನೂ ಮಾಡಿದ್ದಾನೆ. ತಾಗಿತರುಪಿದ ಕಳರ ಪಟ್ಟೆಯ ಸಾಗರದೊಳತ್ತಿದನು ದೂರೋದ್ಯೋಗವಿದು ನಿಮ್ಮಾತ ಮಾಡಿದ ರಾಜಕಾರ್ಯವ ಮೇಲೆ ಹೇಳುವುದೇನೆನುತ ದಿವಕಾಗಿ ನಡೆದರು. ಆಗ ದೇವಾನುದೇವತೆಗಳು ದೇವೇಂದ್ರ ಅವನು ಮಾಡಿರ್ತಕ್ಕಂತಹ ಕೆಲಸವನ್ನೆಲ್ಲ ವಿಶದವಾಗಿ ಆ ಜಾಂಬುವನಿಗೆ ಹೇಳಿ, ಇನ್ನಿಷ್ಟು ಅವನು ವರ್ಣನಾತೀತನಪ್ಪ, ನಿಮ್ಮ ಆಂಜನೇಯ ಸಾಮಾನ್ಯವಾದವನಲ್ಲ ಅಂತ ಹೇಳಿ ಹೊರಟೋಗಿದ್ದಾನೆ. ಇದನ್ನೆಲ್ಲ ಕೇಳಿ ಆ ಕಪಿಸೈನ್ಯ ಏನು ಕೊಂಡಾಡಿ ಕುಣಿತಾ ಇದೆ ಅಂತ ಸುಮ್ಮನೆ ಆಂಜನೇಯನ ಕೊಂಡಾಡ್ತಾ ಇರೋದು, ಕುಣಿತಾ ಇರೋದು. ನೋಡು ನಮ್ಮ ಒಂದು ಕಪಿಗಳ ಒಂದು ಶಕ್ತಿ ಸಾಮರ್ಥ್ಯ ಎಷ್ಟು ಮಟ್ಟಿಗೆ. ಬಳಿಕ ಬೀಡೆತ್ತಿದುದು ವರುಷ ಒಳಗಿನಲ್ಲಿ ಗೊದರೆದ್ದ ಗಗನದ ಜಲಭರದ ಜಲಗತಿಯ ಧತ್ರಿವನೋಪ ಪರ್ವತ ಭಾಗ ಕಡಿದು ಮಾರ್ಗ ಶಿರೋಷಿತದ ಶಶಿನಡಿನ ಸಕ ಸಂಗಮದ ದಿವಸವ ಇಳಿಯ ಬಿದ್ದರು ಕೋಟೆಯನು ಹೊಲಬರದ ಮಧುವನವ. ಸರಿ, ಅಲ್ಲಿಂದ ಎಲ್ಲ ಸಂತೋಷಪಟ್ಟು ಇನ್ನು ಇಲ್ಲಿಗೆ ಹೋಗ್ಬೇಕಲ್ಲ, ಸುಗ್ರೀವಾಜ್ಞೆ ಬೇರೆ ಇದೆ, ಟೈಮಿಗೆ ಕರೆಕ್ಟ್ ಆಗಿ ಬರ್ಬೇಕು, 1 ತಿಂಗಳಾಗ್ಬೇಕು. ಆಗ ಮಾರ್ಗಶಿರ ಮಾಸ ಇರಬೇಕು. ಆ ಟೈಮಿಗೆ ಸರಿಯಾಗಿ ಮಧುವನಕ್ಕೆ ಬರ್ತಾನೆ. ಮಧುವನ ಅಂದ್ರೆ ಅದು ಕಪಿಗಳ ಸುಗ್ರೀವನ್ನೇ ಅದು ವನ. ಅಲ್ಲಿ ಒಂದು ಅಲ್ಲಿ ಬರ್ತಾ 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 ಅದಕ್ಕೆಲ್ಲ ಸುತ್ತು ಕೋಟೆ ಇತ್ತು. ಆ ಕೋಟೆನ ಇದು ಮಾಡಿಬಿಟ್ಟು ಮಧುವನ ಅಂತ ಅದೊಂದು ದೊಡ್ಡ ಟೌನ್ ಊರಿದ್ದಂಗ ಅಲ್ಲಿಗೆ ಒಂದು ಆ ಮಧುವನ ಪ್ರವೇಶವನ್ನು ಮಾಡಿದ್ದಾರೆ. ತಾವಿನಡ್ಡದ ಬಲಿ ಮುಖದ ಬಟರಿ ಬಲಿಯ ಹೊಗ ಬುಡದ ತಡೆಯಲು ಸೂರೆಯ ಕೊಂಡು ಕೊಡಗಿದರು ಆವನವು ಕಸರ. ಅಲ್ಲಿ ಕಪಿಗಳು ಬೇಕಾದಷ್ಟು ಕಾವಲಿಟ್ಟಿದ್ದಾನೆ ಸುಗ್ರೀವ್. ಅವ್ರನ್ನೆಲ್ಲ ಬಂದು ಯಾವಾಗ ಇವ್ರನ್ನ ತಡೆದು ಬಿಟ್ರು, ಇವ್ರು ಯಾರ್ಯಾರು ಬರ್ತಿದ್ದಾರೆ ವನಾಂತರದೊಳಗೆ ಬರ್ಕೊಡುದು. ಮಧುವನ ಅಂತ ಬರೀ ಹಣ್ಣುಗಳು ಅವು ಇವು ಇರ್ತಕ್ಕಂಥ ಹೂವಿನ ಗಿಡಗಳು ಇರ್ತಕ್ಕಂಥ ವನ ಅದು ಪಾಪ. ಆವಾಗ ಯಾವಾಗ ಅವ್ರನ್ನ ತಡೆದು ಬಿಟ್ರು, ಇವರಿಗೆ ತಡೆದವ್ರ ಅವರು ಆ ಕಾವಲಿರ್ತಕ್ಕಂಥ ಕಪಿಗಳೆಲ್ಲ ಹೊಡೆದು ಬಿಟ್ಟು ಆ ವನವನ್ನು ಪ್ರವೇಶ ಮಾಡಿದ್ದಾನೆ. ಆಪರೇ ಬಳಿಕ ಬದಿರಾಟೋಪಗೊದಗುವಡರುಣ ಜಲದ ವಿಲಾಪ ಮುಖನೈ ತಂದು ದೂರಿದರು ಇನತನು ಜಂಗೇ. ಆ ಕೆಲವರೆಲ್ಲ ಬಂದು ಆ ಸುಗ್ರೀವನಿಗೆ ಹೇಳಿದ್ರು, ಸ್ವಾಮಿ ಹಿಂಗೆ ಯಾರೋ ಏನೋ ಕೊಡ್ತಾ ಇದ್ದಾರೆ, ಅವು ನಮ್ಮ ಹಂಗೆ ಇದಾವೆ, ಏನ್ ಕಥೆ ಇದು, ವನವೆಲ್ಲ ಹಾಳು ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕೊಡ್ತಾ ಇದ್ದಾರೆ. ಆಗ ಅರಿದನ ನಿತರ ಮೇಲೆ ಹುಯ್ಯಲ ಹೊರಿಗೆಯನು ದೇವಿಯರ ಸುದ್ದಿಯ ಸರಿಗೆಯನು ಬಳಿಗೆ ಬರ ಸಂತೈಸಿದನು ಸುಗ್ರೀವ. ಆಗ ಅವನು ವಿಚಾರ ಮಾಡಿ ಎಲ್ಲ ತಿಳ್ಕೊಂಡ. ಅವರಲ್ಲಿಗೆ ಯಾಕೆ ಬರ್ತಾರೆ, ಓಹೋ ಇದು ಹೀಗಪ್ಪ ಆಗಿರೋದು, ನಮ್ಮವರೇ ಸೀತಾಮಾತೆಯನ್ನು ಹುಡುಗೋದಕ್ಕೋಸ್ಕರವಾಗಿ ಹೋಗಿದ್ದಾರೆ, ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೋ ಏನೋ, ಬರಬೇಕಾದ್ರೆ ಹಿಂಗೆ ನಮ್ಮದೇ ಇದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದಾರೆ. ನೀವೆಲ್ಲ ಅದು ಸುಮ್ಮನೆ ಕಂಪ್ಲೇಂಟ್ ಮಾಡಿದೀನಿ, ಅದೇನು ಸರಿಯಲ್ಲ, ದೂರ ತಂದಿದ್ದೀರಿ. ನೆರೆಯದಂಬರ ವಿವರ ಗಮನದ ತೆರಕಿಗೆನೆ
ತೇರೈಸಿ ತೊಡಗಳ ಹರೆಯ ವೈಲಿ ನರಳಿದರು ಆ ಪ್ರಸ್ರವಣಗಿರಿಗಾಗಿ. ಅಲ್ಲಿಂದ ಅದೆಲ್ಲ ನೋಡಿಕೊಂಡು ಪ್ರಸ್ರವಣ ಬರೋ ಅಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಅಲ್ಲೇ ಪ್ರಸ್ರವಣಗಿರಿ ಒಳಗೆ ಇವರೆಲ್ಲ ಇರೋದು. ಆ ಬೆಟ್ಟದ ಪುರವರು ಬಂದಿದ್ದಾರೆ. ಆ ರಾಮನ ಹತ್ತಿರಕ್ಕೂ ಬರ್ತಾ ಇದ್ದಾರೆ. ಆ ಇದೇ ಬಂದಾಗ ಹೆಂಗಿದ್ದಾನೆ? ದೇವನಿದ್ದನು ವೀರ ಭಟ ಸುಗ್ರೀವ ಲಕ್ಷ್ಮಣರುಗಳ ಘಟನದಲ್ಲಿ ವನೌಕದಲ್ಲಿ ದಿಲಿನಲ್ಲಿ ಜಯ ಜಯ ನಿನಾದದಲ್ಲಿ ಸಭೆ ಮಾಡಿದ್ದಾನೆ ರಾಮಚಂದ್ರ. ಅವಾಗ ಸುಗ್ರೀವಾದಿಗಳೆಲ್ಲ ಇದ್ದಾರೆ, ಸಹಸ್ರ ಕೋಟ್ಯಾಂತರ ಕಪಿಗಳೆಲ್ಲ ಇದ್ದಾರೆ. ಆಗ ಈ ವಿದುತ್ಸವದಿಂದ ವಿಮಲ ಫಲಾವಲಿಯ ಕಾಣಿಕೆಯನಿತ್ತು ಅವಿಭಾವ ಭಕ್ತಿಯೆಲೆರಗುತ್ತಿದ್ದರು ಬದಗೆ ರಘುಪತಿಯ. ಅದೆಷ್ಟೋ ಭಕ್ತಿ ಭಾವದಿಂದ ತಾವು ಹಣ್ಣು ತಂದಿರೋರು, ಹೂವು ತಂದಿರೋರು, ಫಲಗಳೆಲ್ಲ ತಂದಿರೋರು ಕೊಟ್ಟು ಆ ಪರಮಾತ್ಮನಿಗೆ ಯಾಕೆ ಬರೇ ಕೈಯಿಂದ ಆ ಭಗವಂತನ ಒಂದು ಇದು ಮಾಡಬಾರದಲ್ಲ. ಆಗ ಗುರು ದರ್ಶನ, ಭಗವಂತನ ದರ್ಶನ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುವೇ ಅವನು, ವಿಷ್ಣು ಅವನು, ಬ್ರಹ್ಮ ಅವನು, ಮಹೇಶ್ವರ ಅವನು, ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಅವತಾರ ಪುರುಷನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಪಾದಾರವಿಂದಕ್ಕೆ ಇವುಗಳನ್ನೆಲ್ಲ ಕೊಟ್ಟು ತಾವು ಕೊಂದವರೆಲ್ಲ ಶರಣಾಗತರಾಗ್ತಾ ಇದ್ದಾರೆ. ಬಳಿಕ ಜಾಂಬುವ ದೇವ ಉದರಿಕ್ರಮಣ ಕಾಣಿಸೇ. ಸಮುದ್ರವನ್ನೇ ರಂಗನೆ ಮಾಡಿರ್ತಕ್ಕಂತಹ ಸೇವಾನ ಸೇವಕ, ಸಾಮಾನ್ಯವಾದವನಲ್ಲ ಆಂಜನೇಯ. ಅಂತವನ್ನ ಆ ಜಾಂಬುವಂತ ಬಂದು ಕಾಣಿಸಿದ್ದಾನೆ. ಅವನ ಪಾದಾರೊಂದಿಗೆ ನಮಸ್ಕಾರವನ್ನು ಮಾಡಿಸಿದ್ದಾನೆ. ಯಾರನ್ನ? ಆಂಜನೇಯನನ್ನ. ಬಳಿಕ ಜಾಂಬುವ ದೇವ ಉದರಿಕ್ರಮಣ ಕಾಣಿಸೆ ರೋಮ ಹರುಷೋದ್ಗಮದನುಪಚರಿಸಿದನು ಜನಪತಿ ಜಾಂಬುವಾದಿಗಳ ಗಮನ ಕಾರ್ಯದಿ ಸಂಚವಾಗದೆ ವಿಮುಖವಿಲ್ಲದ ಕಂಡಿದೆ ನೀವಮರ ವೈರಿತ ಶಾನನನೆಂದು ಅರಸ ಕಸಗುಂಟ. ದೇವರನ್ನು ಬೀಳ್ಕೊಂಡು ನಡೆದೆವು ದೇವಾ ಚಿತ್ತೈಸು. ದೇವರನ್ನು ಬೀಳ್ಕೊಂಡು ನಡೆದೆವು ದೇವಾ ಚಿತ್ತೈಸು. ಅವನಿ ಜಯ ವಿವಿಧಾವನಿಯ ಒಕ್ಕರ ಸುದಿದ್ಯವು ವಿದಳ ಕುಹರದಲ್ಲಿ ತಾವರೆಯ ಸಗಸುತನ ತನುಜಯ ಠಾವ ಕಂಡೆವು ತೊಳಲಿದೆವು ಬಳಿಕ ವಿಚಿತ್ರದ ವಿಷಯ ವೀಜಿಯನೆಂದನು ಅಜಸೂನು. ಆಗ ಜಾಂಬು ಅಂತ ಆ ರಾಮಾದಿಗಳಿಗೆಲ್ಲ ಹೇಳ್ತಾನೆ, ರಾಮಚಂದ್ರನಿಗೆ, ಸುಗ್ರೀವ ಇವರೆಲ್ಲ ಕೇಳಿದ್ರಲ್ಲ, ನಿಮ್ಮ ದಾರಿ ಸುಗಮವಾಯ್ತಾ, ನೀವು ಹೋದ ಪ್ರಯಾಣ ಸುಖವಾಗಿ ಆಯ್ತಾ, ಸೀತಾದೇವಿ ದರ್ಶನ ಆಯ್ತಾ ಅಂತ ಕೇಳಿದ್ದಕ್ಕೆ ಅವಾಗ ಅವ್ರು ಹೇಳ್ತಾರೆ, ನಿಮ್ಮನ್ನ ಬಿಟ್ಟು ಆಶೀರ್ವಾದ ಪಡೆದು ಹೋದ ಮೇಲೆ ನಾವು ಮುಂದೆ ಹೋಗ್ತಾ 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 ವಿತಳ ಒಂದು ಗುಹೆ ಕಾಣಿಸ್ತು ನಮಗೆ. ಆ ಗುಹದೊಳಗೆ ಕೆಳಗೆ ಆ ಗುಹೆಯಿಂದ ಒಳಕ್ಕೆ ನಡೆದೋಯ್ದು ಭೂಗತ ಅಂತಾರಲ್ಲ, ಭೂಮಿ ಒಳಗೆ ಹೋಗಿ ಅಲ್ಲೆಲ್ಲ ಹುಡುಕ್ತಾ ಇದ್ದೀವಿ. ಅಲ್ಯಾವುದೋ ಒಂದು ಪ್ರದೇಶ ಕಾಣಿಸ್ತು, ಒಂದು ಊರು ಕಾಣಿಸ್ತು. ಇದೇ ಸ್ವಯಂ ಪ್ರಭೆ ಹೇಳು. ಬಲುಗ ಮೆರೆದಲ್ಲಿಂದ ಹೊರವಂಟಿಳೆಯ ಸಾಧ್ಯವು ಮುಂದೆ. ಅಲ್ಲಿ ಘನಘನವಾದ ವೀರರಿದ್ರು, ಅವರಿಗೆ ನಮಗೆ ಯುದ್ಧವಾಯಿತು. ಕೊನೆಗೆ ಅವ್ರನ್ನೆಲ್ಲ ಗೆದ್ದು ಅಲ್ಲಿ ಕೂಡ ಸೀತಾದೇವಿಯ ದರ್ಶನವಾಗದೆ ಮುಂದಕ್ಕೆ ಈ ಭೂಮಿಗೆ ಮೇಲಕ್ಕೆ ಬಂದ್ವಿ. ಕಂಡೆವು ಕಲಿ ಜಟಾಯುವಿನ ಅಗ್ರಜನನು ಆ ವಿಹಗಪತಿಯಿಂದ ಆ ಕಳನ ಸುದ್ದಿಯ ನರಿದು. ಅಲ್ಲಿಂದ ಮುಂದೆ ಜಟಾಯುವಿನ ಅಗ್ರಜ ಸಂಪಾತಿ ಅದು ರಾವಣಾಸುರನ ಹತ್ರ ಇದು ಮಾಡಿಕೊಂಡು ಅದು ಹೊಡೆದಾಳಿ ಬಿದ್ದಿತ್ತು. ಅದರಿಂದ ಆ ರಾವಣಾಸುರನೇ ತಗೊಂಡು ಹೋಗಿದ್ದಾನೆ, ಲಂಕಾಪಟ್ಟಣಕ್ಕೆ ಹೋಗಿದ್ದಾನೆ ಅಂತಕ್ಕಂಥ ಒಂದು ಸಮಾಚಾರವನ್ನ ಅವನಿಂದ ನಾವು ತಿಳಿದವರಾಗಿ ಖಳನ ಸುದ್ದಿಯ ನರಿದು ಸಾರ್ಧ್ಯವು ಜಲನಿಧಿಯ ಅಲ್ಲಿಂದ ಹನುಮನ ಕಳುಹಿದೆವು ಗುಪ್ತದಲ್ಲಿ ಸೀತೆಯ ನರಿದು ಬಾ ಎಂದು. ಅಲ್ಲಿಂದ ಹೋಗಿ ಸಮುದ್ರದ ತೀರಕ್ಕೆ ಹೋದ್ವಿ. ಅಲ್ಲಿಂದ 100 ಗಾವದ ಹೋಗ್ಬೇಕು.
ಹೇಗೆ ಪರಮಾತ್ಮ ನೀನೇ ಗತಿನಪ್ಪ ಅಂತ ಹೇಳಿಬಿಟ್ಟು ನಿನ್ನ ಮೇಲೆ ಭಾರವನ್ನು ಹಾಕಿ ಆಂಜನೇಯನ್ನ ಹನುಮಪ್ಪನ್ನ ನಾವು ಅಲ್ಲಿಂದ ಕಳಿಸಿದ್ವಿ. ಈತ ಬಳಿಕ ಸಮುದ್ರ ಮಧ್ಯದಲಾತ ಕಂಠಕ ಹಲವ ಕಳೆದು ಹರೇದಪತಿ ಶಂಕರ ವಿರಿಂಚಾದಿಗಳಿಗ ಸದಳದ ಯಾತುಧಾನನ ರಾಜಧಾನಿಯಲಾತ ಮಿಶ್ರಿಯಲರಸಿ ಕಂಡನು ಮಾತೆಯನು ಮೂಲೋಕದ ಮರನ ರೋರಗಾವಳಿಯ ಮಾತೆಯನು ಕಂಡನು ವೀರ ಹನುಮಂತ. ಆಗ ಆ ನಿಮ್ಮ ಪಾದಾರವಿಂದಗಳನ್ನು ನೆನೆದು ಈ ಮಹಾನುಭಾವ ಆಂಜನೇಯ ಹೊರಟೋಗಿದ್ದಾನೆ. 100 ಗಾವದ ಸಮುದ್ರವನ್ನು ದಾರಿ ಒಳಗೆ ಬರ್ತಕ್ಕಂಥ ಎಷ್ಟೋ ವಿಘ್ನಗಳು ಅವುಗಳನ್ನೆಲ್ಲ ದೂರ ಮಾಡಿಕೊಂಡು ಪರಿಹಾರ ಮಾಡಿಕೊಂಡು ಆ ಲಂಕಾಪಟ್ಟಣಕ್ಕೆ ರಾತ್ರಿ ಹೊತ್ತು ಪ್ರವೇಶವನ್ನು ಮಾಡಿದ್ದಾನೆ. ಅಲ್ಲೆಲ್ಲ ಹುಡುಕಿ ಆ 3 ಲೋಕದ ತಾಯಿ ಮಾತೆ ಸೀತಾದೇವಿಯನ್ನ ಕಂಡಿದ್ದಾನೆ. ಅಲ್ಲಿ ಶಿಂಶುಪಾ ವೃಕ್ಷದ ಕೆಳಗೆ ಆ ಯಾವುದು ಅಶೋಕಾವನ ಹತ್ತಿ ಶಿಂಶುಪಾ ವೃಕ್ಷ ಅಂತ ಆ ಮರದ ಕೆಳಗೆ ಮಹೋಗ್ರವಾಗಿರ್ತಕ್ಕಂಥ ದೂತರ ಒಂದು ಕಾವಲಿನಿಂದ ಆಯಮ್ಮ ಇದ್ದಾಳೆ. ಹೇಗಿದ್ದಾಳೆ ಅಂದ್ರೆ ಬಡವುಗಡ ದೇವಿಯರು ಬಹಳ ಬಡವರಾಗಿದ್ದಾರಂತೆ ರಾಮಚಂದ್ರ. ಶರೆಮನೆ ಗಡ ಮಹೋದ್ಯಾನದಲ್ಲಿ ಆ ಉದ್ಯಾನವನದೊಳಗೆ ಶೆರೆಮನೆ ಅಂದ್ರೆ ಒಂಥರ ಸೆರೆ, ಏನೋ ಒಂದು ಸುತ್ತು ಬಿಗಿಯಾದ ಒಂದು ಬಂದೋಬಸ್ತು ಅಂತ ನಾವೇನಂತೀವೋ ಅಂತ ಕ್ರೂರವಾಗಿರ್ತಕ್ಕಂಥ ರಾಕ್ಷಸ ಸರ್ಪಕಾವಲಿನೊಳಗೆ ಅವರಿದ್ದಾರಂತೆ. ಕಾವಲುಗಡ ಮಹೋಗ್ರ ನಿಶಾಚರರುಗಡ ನೃಪತಿ ಚಿತ್ತೈಸು. ಮಹೋಗ್ರ ನಿಶಾಚರರು ಮಹಾವೀರಾಜವೀರರಾಗಿರ್ತಕ್ಕಂಥ ಬಹಳ ಕ್ರೂಪಿಗಳಾಗಿರ್ತಕ್ಕಂಥ ಭಯಂಕರವಾದ ರೂಪ ಉಳ್ಳತಕ್ಕಂಥ ರಾಕ್ಷಸರೆಲ್ಲ ನಮಗೆ ಕಾವಲಿದ್ದಾರಂತೆ. ನಡೆನುಡಿಯಲಿ ಅಲಸಿಕೆಗಳಲ್ಲಿ ನಿಮ್ಮಡಿಯ ಸಿರಿ ಚರಣಾರವಿಂದದ ದುಳದರದ ನೆನಹಲ್ಲದಿಲ್ಲ ಅವನೀಶ ಕೀಳಿಂದ. ನಡೆಗಳೊಳಗೆ ನುಡಿಗಳೊಳಗೆ ಆಲಸಿಕೆಗಳೊಳಗೆ ಸೀನಿನೊಳಗೆ ಮಾತಿನೊಳಗೆ ಯಾವಾಗಲೂ ನಿಮ್ಮ ಧ್ಯಾನ ರಾಮ 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 ಅಂತಕ್ಕಂಥ 2 ಅಕ್ಷರದ ಒಂದು ಶಬ್ದವನ್ನು ಬಿಟ್ಟು ನಾಮವನ್ನು ಬಿಟ್ಟು ಮತ್ತೇನು ಇಲ್ಲ ಹಿಂಗೆ ಧ್ಯಾನ ಮಾಡ್ತಾ ಇದ್ದಾರಂತೆ. ಕಳಲ್ಲಿ ಸೂಸಿದ ಕೇಶಪಾಶದ ಆ ಕೂದಲೆಲ್ಲ ಪಾಪ ಯಾವತ್ತು ಎಣ್ಣೆ ಹಚ್ಕೊಂಡಿದ್ಲೋ ವನವಾಸಕ್ಕೆ ಬಂದ್ಮೇಲೆ ಇಲ್ಲೇ ಇಲ್ಲ, ಆ ತಲೆಯೆಲ್ಲ ಕೂದಲೆಲ್ಲ ಕೆದರಿ ಹೋಗಿದೆ. ಮಲಿನ ವಸನದಾಗ ಹುಟ್ಟಿರ್ತಕ್ಕಂಥ ಆ ಸೀರೆ ಎಲ್ಲ ಬಹಳವಾಗಿ ಕೊಳೆಯಾಗಿದೆ, ಹಳೆಯದಾಗಿದೆ. ಮೂಸುಳಿಸಿದ ಕೋಮಲತೆಯಂಗದ ಮೈಯೆಲ್ಲ ಒಂಥರ ಸುಕ್ಕಾಗಿ ಆಹಾರವಿಲ್ಲದೆ ಶರೀರ ಯಾರಿಚ್ಚದು ಹೀಗೆಲ್ಲ ಬಹಳ ಬತ್ತಿ ಹೋಗಿರ್ತಕ್ಕಂಥ ಒಂದು ಶರೀರ ಉಳ್ಳ ಕೋಡಿವರಿವ ಶ್ರುಗಳ ಲೋಚನದ ಧಾರಾಗಾರವಾದ ಜಲಪ್ರವಾಹ, ಕಣ್ಣಿನೊಳಗೆ ನೀರು. ಬಳಲಿಗೆಯ ಬಾಯಿದೆರೆಯಲಿದ್ದಳು ಜಲಜಮುಖಿ ಎಂದೀದ ಹೇಳಲು ಸಲೆ ಮರುಗಿ ಜನ್ನೊಡಲೆನಲು ತಲೆಗುತ್ತಿದನು ರಾಮ. ಹೀಗಿದ್ಲಂತೆ ಸೀತಾದೇವಿ ಅಂತ ಹೇಳಿದ್ರೆ ನನಗೆ ಕಣ್ಣೊಳಗೆ ನೀರು ಬಂದು ಬಿಡ್ತು ರಾಮಚಂದ್ರ ಅಂತ ಹೇಳಿ ಜಾಂಬು ಅಂತ ಹೇಳಿದನ್ನು ಕೇಳಿ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಮೋಹದೂರನಾಗಿರ್ತಕ್ಕಂಥ ಜಗತ್ಪತಿಯಾಗಿರ್ತಕ್ಕಂಥ ಅವತಾರ ಪುರುಷನಾಗಿರ್ತಕ್ಕಂಥ ರಾಮಚಂದ್ರನ ಕಣ್ಣೊಳಗೆ ಕೂಡ ಸ್ವರೂಪ ತೇವವಾಗಿದೆ, ಹಾಗೆ ತಲೆಬಾಗಿದ್ದಾನೆ ಪಾಪ. ಗುಡುಗುಡಿಸಿ ಮಾಗದಿ ಯಮನದಲ್ಲಿ ಜಡಿದ ಬಿಳಗಶ್ರುಗಳು. ಆ ಲಕ್ಷ್ಮಣ ಕೂಡ ಒಂಥರ ಶೋಕ, ಅದರೊಳಗೆ ಕೋಪ ಜ್ವಾಲೆ. ಏನ್ ಸುಮ್ಮನೆ ಗಡಗಡಗಡಗಡ ಅಂತ ಹೇಳಿ ಈ ಒಂಥರ ಗುಡುಗಿದಂತ ಒಂದು ಶಬ್ದದಿಂದ ಅವನಿಗೆ ಆ ಕೋಪ, ಆ ಶೋಕದೊಳಗೆ ಕೋಪ. ಮನದಲ್ಲಿ ಮಿಡುಕಿದನು ಸುಗ್ರೀವ ಅನಿಬರ ಸಂತವಿಸಿ ಬಳಿಕ ನುಡಿದನ ಜಂಬುವನು. ಆಗಲೇ ಪ್ರಯಾಣ ಮಾಡಿ ಲಂಕಾಪಟ್ಟಣಕ್ಕೆ ಹೋಗಿ ಏನು ಬೇಕೋ ಮಾಡಿ ಬರಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿ ಒಳಗೆ ಸುಗ್ರೀವ ಲಕ್ಷ್ಮಣ ಇವರೆಲ್ಲ ಯಾವಾಗ ಇದು ಮಾಡಿದ್ರೆ ಅವರನ್ನು ಸಮಾಧಾನವನ್ನು ಮಾಡಿ ಆಗ ಜಾಂಬು ಅಂತ ಹೇಳ್ತಾನೆ. ಹನುಮನ ಕಡುಗ ಕೇಳಿದು ವನವ ಕಿತ್ತು ಕಡದ ಕದನದ ಕಥೆಯ ಲಂಕಾನಗರ ಕಾರಣವ. ಆಮೇಲೆ ಅವನು ಸುಮ್ಮನೆ ಹೋಗಲಿಲ್ಲ, ಇವರು ಮನಸ್ಸಿನೊಳಗೆ ಇಂಥದ್ದನ್ನು ನೋಡಿ ಸುಮ್ಮನೆ ಬಂದಲ್ಲ. ಇಲ್ಲ, ಹನುಮಪ್ಪ ಇಂಥ ಒಂದು ಕೆಲಸವನ್ನು ಮಾಡಿದ್ದಾನೆ.
ಇಂತಹ ಒಂದು ಅವರಿಗೆ ಮುಖಕ್ಕೆ ಮಸೆಯನ್ನು ಹೊಳೆದಿದ್ದಾನೆ, ಅವರಿಗೆ ಸರಿಯಾದ ಶಾಸ್ತಿಯನ್ನು ಮಾಡಿದ್ದಾನೆ ಅಂತಕ್ಕಂಥವನು. ಅಳಿದು ದನಿತರ ಮೇಲೆ ಚಿಂತಾಗುಳದೆ ಸ್ವಲ್ಪ ಸಮಾಧಾನವಾಗಿದೆ, ಪರವಾಗಿಲ್ಲ, ನಮ್ಮ ಒಂದು ಪ್ರಭಾವವನ್ನ, ನಮ್ಮ ಒಂದು ಪರಿಸ್ಥಿತಿಯನ್ನ ಅವರಿಗೆ ತೋರಿಸಿ ಬಂದಿದ್ದಾನೆ ಅಂತಕ್ಕಂಥ ಒಂದು ಇದನ್ನು ಕೇಳಿ ಅವರಿಗೆ ಸಂತೋಷವಾಯಿತು. ರೋಮಾಂಚನದ ಹರುಷದ ಹೊಳೆಯಲಿ ಸಾಡಿದರು ರಘುಪತಿ ಲಕ್ಷ್ಮಣಾದಿಗಳು. ಹಿಂಗೆಲ್ಲ ಇನ್ನೆಲ್ಲ ಅನಾಹುತ ಮಾಡಿ ಬಂದಿದ್ದಾನೆ, ರಂಗಾನಗರವನ್ನು ಸುಟ್ಟು ಬಂದಿದ್ದಾನೆ ಅಂತಕ್ಕಂಥದ್ದು ಇನ್ನೆಲ್ಲ ಕೇಳಿ ಬಹಳ ಸಂತೋಷಪಟ್ಟರು. ಬಲು ಸಕರು, ಆಗ ರಾಮಂತಾನೆ ಪ್ರಪಂಚದೊಳಗೆ ಬಲು ಸಕರು ಬಲು ಭೃತ್ಯರುಳ್ಳೊಡೆ ಬೆಳಗದೆ ಸತ್ಕೀರ್ತಿ ಚಂದ್ರಿಕಿ. ಇಂಥ ಶಿಷ್ಯರು, ಇಂಥ ಸ್ನೇಹಿತರು ಇದ್ರೆ ಆ ಕಟ್ಕೊಂಡಿರ್ತಕ್ಕಂಥ ಒಂದು ಸತ್ಕೀರ್ತಿ ಚಂದ್ರಿಕೆ ಅಂದ್ರೆ ಸತ್ಕೀರ್ತಿ ಅಂತಕ್ಕಂಥದ್ದು ಅಜರಾಮರವಾಗಿ ಯಾಕೆ ಬೆಳೆಯದೇ ಇರುತ್ತಪ್ಪ, ಇಂಥವ್ರು ಇರ್ಬೇಕಿದ್ರೆ ಅಂತ ಹೇಳಿ ಕಲಿಯೇ ಬಾ ಎಂದು ಅಪ್ಪಿದನು ರಘುರಾಮನು ಅನಿಲ ಜನಗ. ಎಷ್ಟು ಪುಣ್ಯ ಮಾಡಿದ್ನು ಆ ಹನುಮಪ್ಪ. ಆ ಲಕ್ಷ್ಮೀದೇವಿನ ಆಲಿಂಗನ ಮಾಡಿಕೊಳ್ತಕ್ಕಂಥ 14 ಲೋಕವನ್ನು ಧಾರಣೆ ಮಾಡಿರ್ತಕ್ಕಂಥ ತನ್ನ ಸ್ವಹಸ್ತಗಳಿಂದ ಎರಡರಿಂದ ಆ ರಾಮಚಂದ್ರ ಆಲಿಂಗನ ಮಾಡಿಕೊಂಡಿದ್ದಾನ. ಆಂಜನೇಯ ಪಾರಪ್ಪ ಅಂತ ಹೇಳಿ ಆಲಿಂಗನವನ್ನು ಮಾಡಿಕೊಂಡ್ರೆ ಅಂತಾನೆ, ಪಟುತನವು ದೊರಕಿದರೆ ಶುಚಿತನ ಘಟಿಸಲರಿಯದು, ಶುಚಿತನವು ಸಂಘಟಿಸಿದರೆ ಪಟುವಾಗದು. ಭಯ ಗುಣಗಳುಳ್ಳವಗೆ ಘಟಿಸದಧಿಕ ವಿವೇಕ, ವಿವಿಧ ಸ್ಫುಟ ಗುಣಗಳು ನಮ್ಮ ಭಾಗ್ಯೋತ್ಕಟದಲ್ಲೇ ಸೇರಿದವು ನಿನಗೆಂದು ಅರಸ ಹರುಷದಲ್ಲಿ. ಆಂಜನೇಯ, ಪ್ರಪಂಚದೊಳಗೆ ಪರಾಕ್ರಮ ಇದ್ರೆ ಶುಚಿತನ ಇರಲ್ಲ, ಶುಚಿ ಇದ್ರೆ ಅವನು ಪರಾಕ್ರಮಿ ಅಂತ ಅನಿಸಿಕೆ. ಯಾವುದೋ ಒಂದು ಕುಂದಾಗಿರುತ್ತೆ, ಒಳ್ಳೆ ಇದ್ರೆ ಕೆಟ್ಟದಿರ್ತದೆ, ಕೆಟ್ಟದಿದ್ರೆ ಒಳ್ಳೆ, ಯಾವುದೋ ಒಂದು ಕುಂದಾಗಿರುತ್ತೆ. ಆದ್ರೆ ಎಲ್ಲವೂ ನಿನಗಿದೆಯಪ್ಪ, ಒಂದು ಸೇವಾ ಭಾವ ಇದೆ, ಒಂದು ಪರಾಕ್ರಮ ಇದೆ, ಒಂದು ಶುಚಿತನ ಇದೆ, ಒಂದು ಪಟುತ್ವ ಇದೆ, ಧೈರ್ಯ ಇದೆ. ಇವೆಲ್ಲ ನಿನಗೆ ಯಾವ ಜನ್ಮದ ಪುಣ್ಯವೋ ಸೇರಿದಾವೆ ಅಂತ ಹೇಳಿಬಿಟ್ಟು ಆ ಹನುಮಪ್ಪನ ರಾಮ ಅಂತ ಇದ್ರೆ, ಮುರಿದು ಚರಣಕ್ಕೆ ನಮಿಸಿ ವಿಶ್ವಂಭರೆಯ ಸುಜಯ ಶಿರೋಮಣಿಯ ಬಳಿ ಕೆರಡು ಕೈ ಗುಡಿ ಜಯಲಿ ಧರಿಸಿ ಮನೋನುರಾಗದಲ್ಲಿ ಅರಸ ರಾಮಂಗಿಯೇ. ಆಗ ಚೂಡಾಮಣಿ, ಆ ಪತಿವ್ರತಾ ಶಿರೋಮಣಿಯಾಗಿರ್ತಕ್ಕಂತಹ ಸೀತಾಮಾತೆ ಕೊಟ್ಟಿರ್ತಕ್ಕಂತಹ ಚೂಡಾಮಣಿಯನ್ನ ಎರಡೂ ಕೈಗಳಿಂದ ಹಿಡ್ಕೊಂಡು ಆ ಪರಮಾತ್ಮನ ಹಸ್ತದೊಳಗೆ ಅವನ ಕೈಯೊಳಗೆ ಕೊಟ್ಟಿದ್ದಾನೆ. ಅರಸ ರಾಮಂಗಿಯೇ ಬಳಿಗಾದರದಿ ಆ ಹನುಮಂತ ದೇವನ ಪರಮ ಕರುಣ ಕಟಾಕ್ಷ ರುಚಿಯಲ್ಲಿ ಹೊಗಿಸಿದನು ರಾಮ. ಸುಗ್ರೀವನಿಗೆ ಕೊಟ್ಟಿದ್ದಾನೆ, ಸುಗ್ರೀವ ರಾಮಚಂದ್ರನ ಕೈ ಕೊಟ್ಟಿದ್ದಾನೆ. ಬಹಳ ಸಂತೋಷ ಪಟ್ಟು ಬಿಟ್ಟು ಸಂಪೂರ್ಣವಾದ ಆಶೀರ್ವಾದವನ್ನು ಅವನಿಗೆ ಮಾಡಿದ್ದಾನೆ. ಸಂಪೂರ್ಣವಾದ ಒಂದು ಕರುಣೆಯ ಒಂದು ಅಮೃತದೊಳಗೆ ಅವನನ್ನು ಅದ್ದು ಬಿಟ್ಟಿದ್ದಾನೆ. ಯಾರು? ರಾಮಚಂದ್ರ. ಉದತಿ ಮಥನದಲ್ಲಿ ಆಗ ಜನಸಂದನಿಗೆಲ್ಲ ಹೇಳ್ತಾನೆ ರಾಮ, ಆ ಉಂಗುರ ಹೇಗೆ ಬಂತು, ಆ ಚೂಡಾಮಣಿ ಹೇಗೆ ಬಂತು ಅಂದ್ರೆ, ಉದತಿ ಮಥನದಲ ಮಲಕೌಸ್ತು ಬದುದಯದಂತರದಲ್ಲಿ ಜನಿಸಿತ್ತಿದು. ದೇವತೆಗಳು ರಾಕ್ಷಸರು ಅಮೃತಕ್ಕೋಸ್ಕರವಾಗಿ ಮಂದರ ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿಕೊಂಡು, ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಸಮುದ್ರವನ್ನು ಕಡಿದಾಗ ಅಂದ್ರೆ ಮತಿಸಿದಾಗ ಅದರೊಳಗೆ ಉತ್ಪತ್ತಿ ಆಯ್ತಂತೆ. ಯಾವುದು? ಈ ಚೂಡಾಮಣಿ. ಅದು ಸುರೇಂದ್ರಂಗಾಯಿತು. ಬರ್ತಾ ಬರ್ತಾ ದೇವೇಂದ್ರನ ಒಂದು ಭಾಗಕ್ಕೆ ಹೋಯಿತು. ಅಲ್ಲಿಂದ ಹಸುಗೆಯಲಿ ಮಹಾಮಣಿಯ ತ್ರಿದಶಪತಿ ಜನಕಂಗೆ ನೃಪ ಯಜ್ಞದಲ್ಲಿ ಕೊಟ್ಟನು. ಇದನ್ನ ಆ ಜನಕರಾಜನಿಗೆ ಬಂತು ದೇವೇಂದ್ರನಿಂದ. ಆ ಜನಕರಾಜನಿಂದ ಯಜ್ಞ ಕಾಲದೊಳಗೆ ದೇವೇಂದ್ರನಿಂದ ಜನಕರಾಜನಿಗೆ ಬಂತು ಈ ಚೂಡಾಮಣಿ. ಜನಕ ಸೀತೆಯ ಮದುವೆಯಲ್ಲಿ ತನಗಿತ್ತಡೆ. ಆ ಸೀತಾದೇವಿ ಸ್ವಯಂವರ ನಡೆಸಿದಾಗ ನನಗೆ ಧಾರೆ ಎಂದು ಕೊಟ್ಟಾಗ ನನಗೆ ಕೊಟ್ಟ. ಯಾರು? ನಮ್ಮ ಮಾವ. ಯಾರು? ಜನಕ ಮಹಾರಾಜ. ಇತ್ತೆನು ಸೀತೆಗೆ ನಾನೆಂದ. ಆಮೇಲೆ ನಾನು ಅದನ್ನು ಸೀತೆಗೆ ಕೊಟ್ಟೆ. ನೋಡಪ್ಪ, ಇದ್ರ ವೃತ್ತಾಂತ ಇಂಥದ್ದು ಅಂತ ಹೇಳಿ ಆ ಚೂಡಾಮಣಿಯ ಒಂದು ಭವಿಷ್ಯವನ್ನು ಹೇಳಿದ್ದಾನೆ ರಾಮ. ಕುರುಹಿದೆಂದು ಕುರುಹಿದಹುದೆಂದರಸ ನೆಳೆ ನೀಸರಿನವೋಲ್ ರಂಜಿಸುವ ರತ್ನವ ತುರುಗಿತೂಳುವ ಹರುಷ ಪುಳಕದಿ ಇತ್ತ ನನು ಜಂಗಿ. ಅದನ್ನ ಸಂತೋಷ ತಗೊಂಡು ಕಣ್ಣು ತುಂಬಾ ನೋಡಿ ತನ್ನ ತಮ್ಮನಿಗೆ ಕೊಟ್ಟಿದ್ದಾನೆ. ಲಕ್ಷ್ಮಣ ನೋಡು,
ನೆರೆಯದೀ ತಂಗೀವ ವಸ್ತೂತ್ಕರ ಬದಂತಿರಲೆಂದು. ಇದಕ್ಕೆ ನನಗೆ ಈ ಚೂಡಾವಣೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಪರಮ ಭಾಗವತೋತ್ತಮನಾಗಿರ್ತಕ್ಕಂಥ ನನ್ನ ಶಿಷ್ಯ, ನನ್ನ ಭಕ್ತ, ಅವನಿಗೆ ನಾನು ಏನು ಕೊಡ್ಲಿ? ಏನು ಕೊಟ್ಟರೂ ಸರಿಯಲ್ಲ. ಆದ್ರೆ ಬ್ರಹ್ಮನ ಪರಮ ಪದವಿಯ ನಿತ್ತುಮಿಗೆ ಮನದಣಿಯ ಮನ್ನಿಸಿದ. ಅವನಿಗೆ ಜಗತ್ ಪಿತಾಮಹನ ಪಟ್ಟವನ್ನು ಕಟ್ಟಿದ, ಅಂದ್ರೆ ಅವನ ಪದವಿಯನ್ನು ಕೊಟ್ಟ. ಏನು, ಬ್ರಹ್ಮದೇವರ ಪದವಿಯನ್ನು ಕೊಟ್ಟ. ಈಗಿರ್ತಕ್ಕಂಥ ಬ್ರಹ್ಮ ಕಲ್ಪ ಮುಗಿದ ಕೂಡಲೇ ಮುಂದಿನ ಬ್ರಹ್ಮನೇ ನೀನು. ಎಂಥ ಪದವಿ ನೋಡಿ. ಆದರೆ ಇದು ಕೊಟ್ಟಿದ್ದ ಆಶ್ಚರ್ಯವಲ್ಲ. ತನ್ನ ಪರಿಸ್ಥಿತಿಯನ್ನ, ಆ ಸೀತಾದೇವಿ ವಿಚಾರವನ್ನು ಶ್ರೀರಾಮಚಂದ್ರ ಹೇಳ್ತಾನೆ. ತೀರಿದೆ ತಾಬೇಡ ತನ್ನಯನಾರಿಯ ಮಲ ಕಟಕ್ಷದಗ್ರದ ಧಾರೆ ಸೋಂಕಿದಡಗುದಲೇ ಬ್ರಹ್ಮೇಂದ್ರ ಪದವಿಗಳು. ನಾನು ಕೊಡೋದಲ್ಲ, ನನ್ನ ಹೆಂಡತಿ, ನನ್ನ ಧರ್ಮಪತ್ನಿ ಸೀತಾಮಾತೆಯ ಒಂದು ಎರಡು ಹನಿ ಪಾದಕ್ಕೆ ಬಿದ್ದಾಗ ಯಾವನ ಮೇಲೆ ಬೀಳುತ್ತೋ, ಎರಡು ಹನಿ ಬಿದ್ರೆ ಆವಾಗಲೇ ಬಂದು ಬಿಡುತ್ತದೆ ಬ್ರಹ್ಮಪತಿ, ದೇವೇಂದ್ರನ ಪತಿ. ನಾನು ಕೊಡೋದೇನುಂಟು? ತೀರಿದೇತ ಬೇಡ ತನ್ನಯನಾರಿಯ ಮಲ ಕಟಕ್ಷದಗ್ರದ ಧಾರೆ ಸೋಂಕಿದಡಗುದಲೇ ಬ್ರಹ್ಮೇಂದ್ರ ಪದವಿಗಳು. ಸಾರದರ ನಿಗಮಾರ್ಥವಿದು. ನಿಗಮ ಆಗಮ ಶ್ರುತಿಯ ಅರ್ಥವೇ ಅಂಥದ್ದು. ಆ ಸೀತಾಮಾತೆಯ ಒಂದು ಕಣ್ಣಿನ ಧಾರೆ ಸ್ವಲ್ಪ ಸೋಕಿದೆ ಅಂದ್ರೆ ಅವನಿಗೆ ಬ್ರಹ್ಮೇಂದ್ರ ಪದವಿ ಆಗಲೇ ಬಂತು. ಅವನ ಪಾಪವೆಲ್ಲ ನಾಶನವಾಯಿತು, ಅವನ ಜನ್ಮ ಸಾರ್ಥಕವಾಯಿತು. ಬರಿಗಾರಿಗ ಲಕ್ಷ್ಮೀಶನೊಲಿದರೆ ವೀರ ಕೇಳು ವಿಚಿತ್ರವಿದಕೇನೆಂದ ಮುನಿಪ. ನೋಡಪ್ಪ, ಈ ಕಥೆಯನ್ನ ಆ ಆಶ್ರಮದೊಳಗೆ ಲವಕುಶರಿಗೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ನೋಡಯ್ಯ, ಹೀಗಿದೆ ಪರಿಸ್ಥಿತಿ. ಕೇಳಿದನು ಬಳಿಕವರ ವಂಶಾಭೀಳ ನಗರದ ಪದವನು ಆ ದಶಮೌಳಿ ಅನುಪಮ ದುರ್ಗ ದುಗ್ರಾಟೋಪವನು ರಾಮ. ಆಮೇಲೆ ನಿಧಾನವಾಗಿ ಕೂತ್ಕೊಂಡು ಆಂಜನೇಯನ ಹತ್ರ ಅವನ ಪರಾಕ್ರಮ, ಅವನು ಹೆಂಗಿದ್ದಾನೆ, ಅವನ ಟಿವಿ ಏನು, ಅವನ ಲಂಕಾನಗರ ಎಷ್ಟು ವೈಭವದಿಂದ ಅವನು ಮೆರೀತಾ ಇದ್ದಾನೆ, ಅವನ ಅಟ್ಟಹಾಸ ಏನು, ಈ ಸಮಾಚಾರವನ್ನೆಲ್ಲ ಕೇಳ್ತಾ ಆಳು ಕುದುರೆ ರಥಶ್ವದುಬ್ಬರದೇಳಿಗೆಯ. ಅವನಿಗಿರ್ತಕ್ಕಂತಹ ಮೂಲಬಲ, ಅವನಿಗಿರ್ತಕ್ಕಂತಹ ಸೈನ್ಯ, ಅವನಿಗಿರ್ತಕ್ಕಂತಹ ರಥಗಳು, ಕುದುರೆಗಳು, ಇವುಗಳನ್ನೆಲ್ಲ ತಾನು ಕೇಳಿದ್ದಾನೆ. ಅವಾಗಿರ್ತ ಸಿರಿಯುಪಾಡುಗಳ ಢಾಳಿಸುವ ನಗೆ ಮೊಗದಲ್ಲಿ ಸಮೀರ ಜನ. ಆಗ ಹೇಳ್ತಾನೆ, 100 ಯೋಜನ ಜಲಧಿ. ನೋಡು, ಆಂಜನೇಯ ಹೇಳ್ತಾನೆ ತಾನು ಹೋಗಿರ್ತಕ್ಕಂಥ ಸಮಾಚಾರ. ಮಹಾಸ್ವಾಮಿ, 100 ಗಾವದ ಸಮುದ್ರವೇ ಇದೆ, 100 ಯೋಜನ ಜಲದಿ ಮೇಲ್ 200 ಯೋಜನ ಪಥ, ಆಮೇಲೆ 200 ಗಾವದ ಬರೇ ದಾರಿ. ಮಹಾಪುರ 100 ಯೋಜನದುನ್ನತದ ಗಿರಿ 3ರ ಅಗ್ರದಲ್ಲಿ ತೋರುದಿಹುದು. ಆಮೇಲೆ 200 ಪಥ ಹೋದ್ರೆ 100 ಗಾವದ ಪಟ್ಟಣ, 3 ಪರ್ವತದ ಶಿಖರದೊಳಗೆ ಒಂದೊಂದು ಶಿಖರ 16 ಗಾವದಾನಂತೆ. ಅದರ ಮೇಲೆ 100 ಗಾವದ ತ್ರಿಕೂಟಾಗ್ರ ಶಿಖರ ಲಂಕ. ಅದರೊಳಗೆ ಮಯ ವಿಶ್ವಕರ್ಮ ನಿರ್ಮಿತವಾಗಿರ್ತಕ್ಕಂಥ ಅದು ದೂರಕ್ಕೆ ಹೆಂಗ್ ಕಾಣಿಸ್ತದೆ ಅಂದ್ರೆ, ಇರಬಿಂಬದ ವಾಲ್ ಪೂರ್ವ ದಿಕ್ಕಿನೊಳಗೆ ಸೂರ್ಯ ಉತ್ಪತ್ತಿ ಹುಟ್ಟುತ್ತಾನಲ್ಲ, ಹಂಗೆ ಆ ದೂರದಿಂದ ನೋಡಿದ್ರೆ ಸೂರ್ಯನ ಲೋಕ, ಸೂರ್ಯನೇ ಉತ್ಪತ್ತಿ ಇರ್ತದೆ. ಪಳ 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 ಬರೀ ಬಂಗಾರದ 7-9 ಸುತ್ತಿನ ಕೋಟೆ, 16 ಸುತ್ತಿನ ಕೋಟೆ, 100 ಗಾವದ ಪಟ್ಟಿ ಮೆರೀತಾ ಇದೆ. ನೇರ ಅಮರರಿಗ ಸದಳವು ಅದನೇರಲು 16 ಯೋಜನದುದ್ದ ಕೋಟಾವಳಯವದಗೆಂದು 16 ಗಾವದ ಸುತ್ತು ಕೋಟೆ. ಏನೋ ಒಂದೊಂದು ಕೋಟೆ ಸುತ್ತಿದ್ರೆ 16 ಗಾವದ. ಅಗಳುತ್ತಾ 50 ಯೋಜನದಗಲ. ಆ ಊರಿನ ಕೋಟೆಯ ಬಾಗಿಲಿಗೆ ಹಾಕತಕ್ಕಂಥ ಗಡಿ 50 ಗಾವದ. ಗಡಿ 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 ಅಂತ ನಾವು ಚಿಲ್ಕ ಗಡಿ ಅಂತೀವಲ್ಲ. ಅಗಳುತ್ತಾ 50 ಯೋಜನದಗಲ ಕೆಳಗಣ ಕೂಟೆ ಯೊತ್ತಿನ ಲಗಡು ರಕ್ಕಸ ಸಿರಿಯ ಹೊಗಳು ಅಡಳವೆ ತನಗೆಂದು ಹೊಗದುಪತಿ ಸೈನಿಕದ ಸಂಖ್ಯೆಯ ಸೊಗಸು ಜಿಹ್ವೆಗೆ ಜಿಯಾಯಿನಿದರ ಬಿಗುಬು ದೇವರು ಮುನಿದು ನೋಡಿದೊಡೆ ಏನಗುದು ಏನಗುದು ಎಂದ. ಇಂಥ ಒಂದು ಪರಿಸ್ಥಿತಿ. ಇದರೊಳಗೆ ಅತಿ ಹಾಗ ಬನ್ಯೋ, ಹೆಂಗ ಕಳಿಸಿದೋ, ಹೆಂಗ ಕರ್ಕಂಡ್ಯೋ ನಿನಗ್ ಗೊತ್ತು ಭಗವಂತ. ಆದ್ರೆ ಇಷ್ಟು ಐಶ್ವರ್ಯ, ಇಷ್ಟು ಅಟ್ಟಹಾಸ, ಇಷ್ಟು ಸೈನ್ಯ, ಇಷ್ಟು ಪರಾಕ್ರಮ, ಇಷ್ಟು ಕೋಪ, ಇಷ್ಟು ಆಟೋಪ
ದೇವರು ಮುನಿದು ನೋಡಿದಡೀನಹುದು. ನೀವು ಹೋದಾಗ ನಿಮ್ಮ ಒಂದು ದೃಷ್ಟಿ ಬಿದ್ದಾಗ ಅದರ ಕಥೆ ಏನಾಗುತ್ತೋ ಗೊತ್ತಿಲ್ಲವಾಗಲಿ ಇದು ಬಹಳ ಅಸಾಧ್ಯವಾಗಿರ್ತಕ್ಕಂತಹ ವಿಚಾರ. ಹರದುದೋಲಗ ಅಲ್ಲಿಗೆ ಸಭೆ ಮುಕ್ತಾಯವಾಯಿತು. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಾರೆ. ಅದರಿಮ್ಮೇಲರಸ ಸುಗ್ರೀವಾದಿ ಸುಭಟರ ಕರ ಸರೋಜದಿ ಬೀಡು ಕೊಟ್ಟನು ಬಳಿಕ ಬೀಡಿಗೆಗೆ. ಆಮೇಲೆ ರಾಮಚಂದ್ರ ಸುಗ್ರೀವಾದಿಗಳನ್ನೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಕಳಿಸಿದ್ದಾನೆ. ಎಲ್ಲ ಮುಂದಿನ ಆಲೋಚನೆ ಮಾಡೋಣ, ಹೋಗಿ ಬರ್ರಪ್ಪ, ಮನೆಗಳಿಗೆ ಹೋಗ್ರಿ. ತೊರವೆಯಧಿಪತಿ ರಾಮ ನರಕೇಸರಿ ನಿಜಾನುಜಗೂಡಿ ನೂಕಿದ ನಿರುದಳ ಸಹಿತ ಇರುಳುದ ಸಹಿತ ವದ ವಿರೋಧದ ಬಹಳ ಚಿಂತೆಯಲ್ಲಿ ನೂಕಿದನು ತೊರವೆಯಧಿಪತಿ ರಾಮ. ರಾತ್ರೆಲ್ಲ ತನ್ನ ತಮ್ಮನ ಸಮೇತ, ಆ ಸುಗ್ರೀವನ ಸಮೇತ, ಅಲ್ಲಿರ್ತಕ್ಕಂಥವ್ರ ಸಮೇತ, ಮುಖ್ಯವಾದವ್ರ ಸಮೇತ ಎಲ್ಲ ಕಲ್ತು ರಾತ್ರಿ ಎಲ್ಲ ಯೋಚನೆ ಮಾಡ್ತಾನೆ. ಹೆಂಗ್ ಮಾಡಬೇಕು, ಮುಂದಿನ ಮಾರ್ಗವೇನು, ಲಂಕಾಪಟ್ಟಣಕ್ಕೆ ಹೇಗೆ ಹೋಗೋದು, ಏನು ಮಾಡಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನ ಮಾಡ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿಗೆ 9ನೇ ಸಂಧಿನೂ ಮುಗಿಯಿತು, ಸುಂದರಕಾಂಡ ಸಮಾಪ್ತವಾಯಿತು. ಇಂತಹ ಒಂದು ಭಾಗವತೋತ್ತಮನಾಗಿರ್ತಕ್ಕಂಥ ಸುಂದರಕಾಂಡ, ಅದರ ಹೆಸರೇ ಸುಂದರಕಾಂಡ. ಏನು ಸುಂದರವಾಗಿರ್ತಕ್ಕಂಥ, ಪರಮ ಪಾವನವಾಗಿರ್ತಕ್ಕಂಥ, ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡ್ತಕ್ಕಂಥ, ಎಷ್ಟೋ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಪವಿತ್ರವಾದ ಅಧ್ಯಾಯ ರಾಮಾಯಣದೊಳಗೆ ಏನು ಸುಂದರಕಾಂಡ. ಆ ಸುಂದರಕಾಂಡ ಇವತ್ತಿನ ಒಂದು ಪರಿಸ್ಥಿತಿ ಒಳಗೆ ಭಗವಂತ ಕೇಳಿಸಿದ್ದಾನೆ, ಎಲ್ಲರನ್ನು ಕೇಳಿಸಿದ್ದಾನೆ, ಅವನ ಒಂದು ನಾಮವನ್ನು ನುಡಿಸಿದ್ದಾನೆ. ಅದಕ್ಕೋಸ್ಕರವಾಗಿ ಆ ರಾಮನಾಮ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಈ ಒಂದು ಜನ್ಮದೊಳಗೆ ಸಾಮಾನ್ಯವಾಗಿ ಸುಮ್ಮನೆ ಬರೋದಲ್ಲ. ಏನು ಎಷ್ಟೋ ಜನ್ಮದ ಪುಣ್ಯ ಪರಮಾತ್ಮನ ಭಗವನ ನಾಮಸ್ಮರಣೆ. ಸುಮ್ಮನೆ ದೊರಕುವುದೇನೋ ರಾಮರ ದಿವ್ಯ ನಾಮವು, ಸೀತಾರಾಮರ ದಿವ್ಯ ನಾಮವು, ಜನ್ಮ ಜನ್ಮಾಂತರದ ದುಷ್ಕರ್ಮ ಬೋಧವಗಲ್ಲದೆ. ಸುಮ್ಮನೆ ದೊರಕುವುದೇನೋ ರಾಮರ ದಿವ್ಯ ನಾಮವು, ಸೀತಾರಾಮರ ದಿವ್ಯ ನಾಮವು, ಜನ್ಮ ಜನ್ಮಾಂತರದ ದುಷ್ಕರ್ಮ ಬೋಧವಗಲ್ಲದೆ. ಎಷ್ಟೋ ಜನ್ಮ ಜನ್ಮಾಂತರದ ದುಷ್ಕರ್ಮವನ್ನ ಹೋದವರಿಗೆ ಮಾತ್ರ ಈ ಒಂದು ನಾಮ ಬರೋದಕ್ಕೆ ಸಾಧ್ಯ. ಭಗವಂತನ ನಾಮ, ರಾಮನಾಮ ಅಂತ ಪವಿತ್ರವಾಗಿರ್ತಕ್ಕಂಥದ್ದು ಹೆಂಗ ಬರ್ತದೆ? ಎಷ್ಟೋ ದುಷ್ಕರ್ಮಗಳು ಪರಿಹಾರವಾಗಿರ್ತಕ್ಕಂಥವರಿಗೆ ಮಾತ್ರನೇ ಅದು ಸಾಧ್ಯ. ಕೇಳೋದಕ್ಕಾಗ್ಲಿ ಹೇಳೋದಕ್ಕಾಗ್ಲಿ ಏನು ಮಾಡಬೇಕು, ಅವನ್ನ ಸ್ಮರಣೆ ಮಾಡೋದಕ್ಕೆ, ಅವನ ಜ್ಞಾಪಕ ಬರಬೇಕು ಅಂದ್ರೆ ಹೆಂಗ್ ಸಾಧನೆ ಮಾಡಬೇಕು ಅಂದ್ರೆ, ನಮ್ಮ ಹೃದಯಾಂತರಾಳದೊಳಗೆ, ನಮ್ಮ ಹೃದಯ ಕಮಲದೊಳಗೆ, ನಮ್ಮ ಮನಸ್ಸಿನೊಳಗೆ ಕಂತು ಪೀತನ ಮುರುತಿ ತನ್ನಂತರಂಗದೊಳಿಟ್ಟು, ಕಂತು ಪೀತನ ಮುರುತಿ ತನ್ನಂತರಂಗದೊಳಿಟ್ಟು, ಕ್ರಾಂತಿಯೆಲ್ಲ ಬಿಟ್ಟು ನಿಶ್ಚಿಂತನಾಗಿ ಕೂದಲ್ಲದೆ. ಸುಮ್ಮನೆ ದೊರಕುವುದೇನು ರಾಮರ ದಿವ್ಯ ನಾಮವು, ಸೀತಾರಾಮರ ದಿವ್ಯ ನಾಮವು, ಜನ್ಮ ಜನ್ಮಾಂತರದ ದುಷ್ಕರ್ಮ ಬೋಧವಗಲ್ಲದೆ. ಸುಮ್ಮನೆ ದೊರಕುವುದೇನು ರಾಮರ ದಿವ್ಯ ನಾಮವು. ಎಷ್ಟೋ ಜನ್ಮಗಳ ಪುಣ್ಯ. ಕಂತು ಬೀದನ ಮೂರ್ತಿ ಮನ್ಮಥನ ತಂದೆಯಾಗಿರ್ತಕ್ಕಂಥ ಸಾಕ್ಷಾತ್ ಕೃಷ್ಣ, ನಾರಾಯಣ, ರಾಮಚಂದ್ರ ಇವನ ಮೂರ್ತಿಯನ್ನ ತನ್ನ ಹೃದಯಾಂತರಾಳದೊಳಗೆ ನಿಲ್ಲಿಸಿ ಒಂದೇ ಮನಸ್ಸಿನಿಂದ ಆ ಭಗವಂತನ ನಂಬಿ ಉಪಾಸನೆ ಮಾಡತಕ್ಕಂಥ ಆ ಭಕ್ತ ಕೋಟಿಗಲ್ಲದೆ ಆ ಪರಮಾತ್ಮನ ಒಂದು ನಾಮ, ಪರಮಾತ್ಮನ ವಿಚಾರ ಹೇಳಬೇಕು, ಕೇಳಬೇಕು. ಸುಮ್ಮನೆ ಯಾತ್ರದ ಹೇಳ್ತಾರೆ, ನಾವು ಕೇಳ್ತೀವೋ? ಸಾಧ್ಯವೇ ಇಲ್ಲ. ಅದಕ್ಕೆ ಎಷ್ಟೋ ಜನ್ಮಗಳ ಪುಣ್ಯ ಬೇಕು. ಅದಕ್ಕೋಸ್ಕರವಾಗಿ ಆ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲಿ ಬೇಡಿ, ಉಚ್ಚಪ್ಪಗಳಿರ
ಮಾನವ ಜನ್ಮ ದೊಡ್ಡದು. ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿ ಮಾನವ ಜನ್ಮ ದೊಡ್ಡದು. ಇದನ್ನು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿ ಮಾನವ ಜನ್ಮ ದೊಡ್ಡದು. ಮಾನವ ಜನ್ಮ ದೊಡ್ಡದು. ದೊಡ್ಡದು ಮಾನವ ಜನ್ಮ. ಇಂಥ ಪವಿತ್ರವಾದ ಮಾನವ ಜನ್ಮ, ಇಂಥ ಪವಿತ್ರವಾದ ಜನ್ಮ. ಭಗವಂತ ನಮಗೆ ಎಷ್ಟು ಜನ್ಮದ ಪುಣ್ಯವೋ, ಎಷ್ಟು ಒಂದು ಈ ಯೋನಿಗಳು 84 ಲಕ್ಷ, 83 ಲಕ್ಷ ಯೋನಿಗಳೊಳಗೆ ಬಂದಿದ್ದೀವಿ. 83 ಲಕ್ಷ. ಏನು ಎಂಥ ವಿಚಿತ್ರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಇದನ್ನು ಆಲೋಚನೆ ಮಾಡಬೇಕು ನಾವು. 83 ಲಕ್ಷ ಎಷ್ಟು ಕಷ್ಟಪಟ್ಟು ನಾವು ಬಂದಿದ್ದೀವಿ. ಎಷ್ಟು ಕಷ್ಟ, ಎಷ್ಟೆಷ್ಟು ಕಷ್ಟಪಟ್ಟಿದ್ದೀವಿ. ಈಗ ಸುಖವಾಗಿದ್ದೀವಿ. ಅಸುಖವಾಗಿದ್ದ ಕಷ್ಟದ ಒಂದು ಪರಿಸ್ಥಿತಿ ಏನೊಂದು ಅರ್ಥವಾಗುವುದಿಲ್ಲ. ಆ ಭಗವಂತ ಮಾಯೆ ಮರವನ್ನು ಕೊಟ್ಟಿದ್ದಾನೆ. ಅವೆಲ್ಲ ಜ್ಞಾಪಕ ಇದ್ರೆ ನಾವು ಹೀಗೆ ಯಾಕಾಗ್ತದೆ. ಅದಕ್ಕೋಸ್ಕರವಾಗಿ ಇಂಥ ಒಂದು ಮಾನವ ಜನ್ಮ ಇದನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ. ಇದರೊಳಗೆ ನಾವು ಅರ್ಥ ಮಾಡಿಕಬೇಕು. ಅಶಾಶ್ವತವಾಗಿರ್ತಕ್ಕಂಥದ್ದು ಏನು, ಇದು ಏನು ನಿಷ್ಪ್ರಯೋಜನ. ಯಾವ ಟೈಮಿಗೇನೋ, ಯಾವ ನಿಮಿಷಕ್ಕೇನೋ, ಯಾವ ಗಳಿಗೆಯೇನೋ ಅಷ್ಟರೊಳಗೆ ನಾವು ಸಂಪಾದನೆ ಮಾಡಬೇಕು. ಖಚಿತವಾಗಿ ನಾಮಸ್ಮರಣಾದ ಅನ್ಯೋಪಾಯ ನಹಿ ನಹಿ ನಹಿ. ಕಲಿಯುಗದೊಳಗೆ ನಾಮಸ್ಮರಣೆಯೇ ಪ್ರಧಾನ. ಕನಕದಾಸರು ಹೇಳಿದ್ದಾರೆ, ಪ್ರತಿಯೊಂದು ಕ್ಷಣದೊಳಗೂ ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದಿ ನೆರೆಯುವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ನೆರೆಯುವಾಗ, ಬಿಕ್ಕುವಾಗ, ಆಕಳಿಸುವಾಗ, ದೇವಕೀತನಯನ ನೆನೆಯುತಿಹ ನರ ಸಿಕ್ಕನು ಯಮದೂತರಿಗೆ ಏನು ಮಾಡಿದರು. ಅದಕ್ಕೋಸ್ಕರವಾಗಿ ನಾವು ಆ ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು. ಭಗವನ್ ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ಈ ಒಂದು ಅಜ್ಞಾನದ ಅಹಂಕಾರವನ್ನು ತೊಲಗಿಸಬೇಕು. ನಾನೇ ಸರಿ, ನಾನೇ ಸರಿ, ಇದೊಂದು ಬಂದುಬಿಟ್ಟದು ಮಾನವನಿಗೆ. ಅಹಂಕಾರ, ಯಾವಾಗಲೂ ಅಹಂಕಾರ. ನಾನು ಸರಿ, ನಾನು ಮಾಡಿದ್ದೆ ಸರಿ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು 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 ನಾನು. ಇದು ದೊಡ್ಡ ಒಂದು ರೋಗ. ಆ ರೋಗದಿಂದ ಮನುಷ್ಯ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ. ಎಷ್ಟು ತಿಳಿದ್ರೇನು, ಏನು ಮಾಡಿದ್ರೇನು, ಎಷ್ಟು ಮಾಡಿದ್ರೆ ಏನು ಪ್ರಯೋಜನ. ಅದಕ್ಕೋಸ್ಕರವಾಗಿ ಆ ಪರಮಾತ್ಮನ ನಾಮ ಅದು ಕೇಳಿದ್ದಾರೆ ದೊಡ್ಡವರು. ಏನು ಮಾಡಿದರೇನು ರಾಮನಾಮದ ಹೊರ್ತು, ಏನು ಮಾಡಿದರೇನು ರಾಮನಾಮದ ಹೊರ್ತು, ವ್ರತ ಯಜ್ಞ ದಾನ ಸರ್ವ ವ್ಯರ್ಥ. ಏನು ಮಾಡಿದರೇನು ರಾಮನಾಮದ ಹೊರ್ತು, ವ್ರತ ಯಜ್ಞ ದಾನ ಸರ್ವ ವ್ಯರ್ಥ. ಕುಬೇರನಷ್ಟು ದ್ರವ್ಯ ಗಳಿಸಿದರೇನು, ಕುಬೇರನಷ್ಟು ದ್ರವ್ಯ ಗಳಿಸಿದರೇನು, ಮರಣವೆಂದಿಗೂ ತಪ್ಪಾಲಾರದು. ಏನು ಮಾಡಿದರೇನು ರಾಮನಾಮದ ಹೊರ್ತು, ವ್ರತ ಯಜ್ಞ ದಾನ ಸರ್ವ ವ್ಯರ್ಥ. ಮನ್ಮಥನಂಥ ಚಲುವನಾದರೇನು, ಮನ್ಮಥನಂಥ ಚಲುವನಾದರೇನು, ಯಮಲೋಕ ಗಮನ ಬಿಡಲಾರದು. ಏನು ಮಾಡಿದರೇನು ರಾಮನಾಮದ ಹೊರ್ತು, ವ್ರತ ಯಜ್ಞ ದಾನ ಸರ್ವ ವ್ಯರ್ಥ. ಬೃಹಸ್ಪತಿಯಷ್ಟು ವಿದ್ಯಾ ಗಳಿಸಿದರೇನು, ಬೃಹಸ್ಪತಿಯಷ್ಟು ವಿದ್ಯಾ ಗಳಿಸಿದರೇನು, ಹೋದಂತ ಆಯುಷ್ಯ ತಿರುಗಾಲಾರದು. ಏನು ಮಾಡಿದರೇನು ರಾಮನಾಮದ ಹೊರ್ತು, ವ್ರತ ಯಜ್ಞ ದಾನ ಸರ್ವ ವ್ಯರ್ಥ. ಬ್ರಹ್ಮಾನಂದ ಜನರಿಗೆ ಹೇಳುವ ಹಿತಾವ, ಬ್ರಹ್ಮಾನಂದ ಜನರಿಗೆ ಹೇಳುವ ಹಿತಾವ, ರಾಮನಾಮದ ಘೋಷ ಬಿಡಬಾರದು. ಏನು ಮಾಡಿದರೇನು ರಾಮನಾಮದ ಹೊರ್ತು, ವ್ರತ ಯಜ್ಞ ದಾನ ಸರ್ವ ವ್ಯರ್ಥ. ಏನು ಮಾಡಿದರೆ ಏನು ಭಗವನ್ ನಾಮಸ್ಮರಣೆ ಹೊರತಾಗಿ ಬೇಕಾದಷ್ಟು ನಾನು ಕುಬೇರನಾಗಿದ್ದೀನಪ್ಪ, ಬೇಕಾದಷ್ಟು ದ್ರವ್ಯ ಸಂಪಾದನೆ ಮಾಡಿದ್ದೀನಿ,
ಬೇಕಾದಷ್ಟು ಮನೆಗೆ ವಜ್ರ ವೈಡೂರಿ ಗೋಮೇಜಿಗೆ ಉಷರಾಗ ಬಂಗಾರ ಮರಕದ ಮಾಣಿಕ್ಯ ಎಲ್ಲ ಇದಾವೆ. ಏನು ಮಾಡ್ಬೇಕು? ತಗೊಂಡು ನೆತ್ತಿ ಕೊಡ್ಕೋಬೇಕು. ಯಾವ್ದು ನಿಷ್ಪ್ರಯೋಜನ. ಅದೆಲ್ಲ ತಿಂಬಾಕ ಬರೋಲ್ಲ, ಉಂಬಾಕ ಬರೋಲ್ಲ, ಏನೇನಿಲ್ಲ. ಸತ್ತಾಗ ಒಂದಿಷ್ಟು ಮೊನ್ನೊಯ್ದ್ರೆ ಅಂತ ನಾವಿಲ್ಲಿ ತಗೊಂಡೋಗ ಅವನ ಬಾಯಿಗೆ ಗಟ್ಟಿಗಳು ಬಂಗಾರ ತೂರ್ಕಿದ್ರೆ ಅಂತ ಯಾವನು ಇಂತಹ ನಿಷ್ಪ್ರಯೋಜನವಾಗಿರ್ತಕ್ಕಂಥದ್ದು. ಆದರೆ ಆ ಭಗವಂತ ಕೊಟ್ಟಿರೋದಕ್ಕೆ ಒಂದು ವೇಳೆ ನೀನು ಸಂತೋಷ ಪಡು, ಸಂತೋಷವಾಗಿ ಅನುಭವಿಸು. ನಿನ್ನಿಂದ ಕೆಲವರಿಗೆ ಅದು ಉಪಕಾರವಾಗಬೇಕಾಗಲಿ. ಸುಮ್ಮನೆ ಏನು ನಿಷ್ಪ್ರಯೋಜನ. ಹಂಗೆ ಕುಬೇರನಷ್ಟು ದ್ರವ್ಯ ಗಳಿಸಿದರೆ ಏನು ಸಾಯೋದೇ ನನ್ನ ತಪ್ಪೀತ. ಮನ್ಮಥ ಅಂತ ಚಲುವನಾದರೇನು ಬಹಳ ಚೆನ್ನಾಗಿದ್ದಾನಪ್ಪ ದೇವರು ಕೊಟ್ಟು. ಏನು ರೂಪ ಲಾವಣ್ಯ ಇರುತ್ತೆ. ಇದ್ದ ಮಾತ್ರಕ್ಕೆ ಯಮಲೋಕಕ್ಕೆ ಹೋಗೋದೇ ನನ್ನ ತಪ್ಪೀತ. ಬೃಹಸ್ಪತಿ ಎಷ್ಟು ವಿದ್ಯೆ ಗಳಿಸಿದರೇನು? ಏನು ಗುರು ಬೃಹಸ್ಪತಿ ಏನು ವಿದ್ಯಾ ಅಂದ್ರೆ ಸಾಮಾನ್ಯವೇ. ಅಂಥ ವಿದ್ಯಾ ಗಳಿಸಿರ್ತಕ್ಕಂಥ ಆ ಗುರುವಾಗಿರ್ತಕ್ಕಂಥ ಬೃಹಸ್ಪತಿ ಎಷ್ಟು ವಿದ್ಯೆ ಗಳಿಸಿದರೆ ಏನು ಪ್ರಯೋಜನ? ಹೋಗಿರ್ತಕ್ಕಂಥ ಆಯುಷ್ಯನೊಳಗೆ ಏನಾದ್ರೂ ಹಿಂದಕ್ಕೆ ತಿರ್ಗ್ಸಾಕ್ ಬರುತ್ತಾ? ಅದಕ್ಕೆ ಮಹಾತ್ಮರು ಹೇಳಿದ್ದಾರೆ, ಆ ಬ್ರಹ್ಮಾನಂದರು ಏನೇ ಆಗಲಿ, ಎಷ್ಟೇ ತಿಳಿಲಿ, ಎಷ್ಟು ನಾನು ಬುದ್ಧಿವಂತ ಅಂತ ಅನಿಸ್ಕೊಂಡ್ರು, ಎಷ್ಟು ನಾನು ವೇದಾಂತಿ ಅನಿಸ್ಕೊಂಡ್ರು, ಎಂಥ ಆತ್ಮಾನಾತ್ಮ ವಿಚಾರವನ್ನು ನಾನು ಬಲ್ಲವನು ಅಂತ ಅಂದುಕೊಂಡ್ರು ಕೂಡ, ಯಾವ ಗುರುವಾದ್ರೂ ಕೂಡ, ಯಾವ ಶಿಷ್ಯನಾದ್ರೂ ಕೂಡ ನಾಮಸ್ಮರಣೆ ಬೇಕೇ. ಆ ಭಗವನ್ ನಾಮಸ್ಮರಣೆ ಮಾಡಬೇಕು, 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 ಮಾಡಬೇಕು. ಭಕ್ತಿ, ಭಯ ಮೊದಲು. ಭಯ, ಭಕ್ತಿ, ಮುಕ್ತಿ ಇಲ್ಲೇ ಇದು ಸಾಮಾನ್ಯವಲ್ಲ ಅಂತ ಹೇಳಿ ದೊಡ್ಡವರು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಆ ಒಂದು ನಾಮಸ್ಮರಣೆ ಭಗವಂತ ಸಮಸ್ತರಿಗೂ ಅದನ್ನ ಕರುಣಿಸಬೇಕು, ಅವನ ನಾಮಸ್ಮರಣೆಯನ್ನು ಆಗಬೇಕು ಅಂತಕ್ಕಂಥ ಒಂದು ವಿಚಾರ. ಅದರಿಂದ ಆ ಭಗವಂತನ ಒಂದು ಸ್ಮರಣೆ ಎಷ್ಟು ಹೇಳಿದರೂ ಇದೆ. ಏನು ಇಚೂರ ಸಾಮುಖನ ದ್ರಾಕ್ಷ ಫಲ ಮುಖನ, ಇಚೂರ ಸಾಮುಖನ ದ್ರಾಕ್ಷ ಫಲ ಮುಖನ, ಪಕ್ಷಿವಗನ ನೀ ನಾಮಮೆಂತ ರುಚಿರ. ಇಚೂರ ಸಾಮುಖನ ದ್ರಾಕ್ಷ ಫಲ ಮುಖನ, ಇಚೂರ ಸಾಮುಖನ ದ್ರಾಕ್ಷ ಫಲ ಮುಖನ, ಪಕ್ಷಿವಗನ ನೀ ನಾಮಮೆಂತ ರುಚಿರ. ಎಂತ ರುಚಿರ ರಾಮ ಏಮಿ ರುಚಿರ, ರಾಮ ಎಂತ ರುಚಿರ ರಾಮ ಏಮಿ ರುಚಿರ, ರಾಮ ಓ ರಾಮ ನೀ ನಾಮಮೆಂತ ರುಚಿರ. ಕೌಸಲ್ಯ ತನಯ ನಾಮಮೆಂತ ರುಚಿರ, ದಶರಥ ತನಯ ನಾಮಮೆಂತ ರುಚಿರ. ಎಂತ ರುಚಿರ ರಾಮ ಏಮಿ ರುಚಿರ, ರಾಮ ಎಂತ ರುಚಿರ ರಾಮ ಏಮಿ ರುಚಿರ, ರಾಮ ಓ ರಾಮ ನೀ ನಾಮಮೆಂತ ರುಚಿರ, ಓ ರಾಮ ನೀ ನಾಮಮೆಂತ ರುಚಿರ. ಎಂತ ರುಚಿರ ರಾಮ ಏಮಿ ರುಚಿರ, ರಾಮ ಎಂತ ರುಚಿರ ರಾಮ ಏಮಿ ರುಚಿರ, ರಾಮ ಓ ರಾಮ ನೀ ನಾಮಮೆಂತ ರುಚಿರ. ಎಷ್ಟು ಸಂತೋಷ! ಏನು ನೀನ್ ಎಷ್ಟು ಸ್ವೀಟು ಅಂದ್ರೆ ಸಿಹಿ, ಉಪ್ಪು, ಖಾರ ಯಾವ್ದ್ರದ್ದೇ ಆಗ್ಲಿ ಬಾಯೊಳಗೆ ಹಾಕು, ಚಪ್ಪರಿಸಿದಾಕ್ಷಣ ಹೋಯ್ತು, ಅದರ ಸಮಯ ಮೀರಿದಾಕ್ಷಣ ಹೋಯ್ತು, ನುಂಗಿದಾಕ್ಷಣ ಹೋಯ್ತು. ಆದ್ರೆ ಇದು ಎಷ್ಟು ಮಹಾರಾಜರು ಯುಗ ಯುಗಗಳಿಂದ ಅದನ್ನು ತಿಂತಲೇ ಬಂದಿದ್ದಾರೆ. ಅದರ ಮಧುರ ಏನಾದ್ರೂ ಕಡಿಮೆ ಆಗಿದೆಯಾ? ಅದರ ಒಂದು ಶಕ್ತಿ ಏನಾದ್ರೂ ಕಡಿಮೆ ಆಗಿದೆಯಾ? ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಮಾನವ ಕೋಟಿ, ಮಾನವನ ಮಂಗಳವಾಗಬೇಕಂದ್ರೆ ಮಾನವ ಈ ವಿಚಾರವಾಗಿ ಬಹಳ ಜಾಗರೂಕನಾಗಿರ್ಬೇಕು. ಅದಕ್ಕೋಸ್ಕರವಾಗಿ ನಾಮಸ್ಮರಣೆ ಮಾಡು, ನಾಮಸ್ಮರಣೆ ಮಾಡು, ನಾಮಸ್ಮರಣೆ ಮಾಡು. ಅದರಿಂದ ಆ ಭಗವಂತನ ಸ್ಮರಣೆಯನ್ನ ಮಾಡೋದಕ್ಕೆ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಆತನಿಗೆ ಎಷ್ಟು ನಾವು ಚಿರಋಣಿಗಳು ಅಂದ್ರೆ ಹೇಳುತ್ತಿರುವುದು. ಅದಕ್ಕೋಸ್ಕರವಾಗಿ ಜನ್ಮ ಸಾರ್ಥಕವಾಗಬೇಕು ಅಂದ್ರೆ ಸರ್ವ ಪ್ರಯತ್ನದಿಂದಲೂ ನಾವು ನಾಮಸ್ಮರಣೆಯನ್ನು ಮಾಡಬೇಕು. ನಾಮಸ್ಮರಣೆ ಮಾಡು, ನಾಮಸ್ಮರಣೆ ಮಾಡು. ಇಲ್ಲದೇ ಇದ್ರೆ ಮಾನವ ಜನ್ಮ ಕಲ್ಯಾಣವಾಗೋದಿಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆತನಿಗೆ ನಾವು ಮಂಗಳವನ್ನು ಹಾಡ್ತಾ ಈ ಒಂದು ಸುಂದರಕಾಂಡ ಸಮಾಪ್ತಿ ಆಯಿತು. ದೇವರು ಹೇಳಿದವರಿಗೂ ಕೇಳಿದವರಿಗೂ ಎಲ್ಲರೂ ಕೂಡ ಆ ಭಗವನ್ನಾಮ ಸ್ಮರಣೆಯ ಒಂದು ಶಕ್ತಿ ಕೊಡ್ಲಿ, ಭಗವನ್ನಾಮ ಸ್ಮರಣೆ ಮಾಡೋದಕ್ಕೆ ಶಕ್ತಿ ಕೊಡ್ಲಿ, ಅವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡ್ಲಿ, ಕೇಳಿದವರಿಗೆ ಹೇಳಿದವರಿಗೆ ಎಲ್ಲರಿಗೂ ಅಂತ ಹೇಳಿಬಿಟ್ಟು ಆತನ ಒಂದು ಇದಕ್ಕೆ ಮಂಗಳವನ್ನು ಹಾಡೋಣ. ಪವಮಾನ ಸುದುಡು ಬಟ್ಟು ಬಾದಾರ ಇಂದ ಮುಲಕು ನೀ ನಾಮ ರೂಪ ಮುಲಕು ನಿತ್ಯ ಜಯ ಮಂಗಳಂ. ಪವಮಾನ ಸುದುಡು ಬಟ್ಟು ಬಾದಾರ ವಿಂದ ಮುಲಕು ನೀ ನಾಮ ರೂಪ ಮುಲಕು ನಿತ್ಯ ಜಯ ಮಂಗಳಂ 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 ನಿತ್ಯ ಜಯ ಮಂಗಳಂ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಇಂದಿರಾ ರಮಣ ಗೋವಿಂದ ಗೋ, ಜಯ ಜಯ ನಮಃ.
ಪಾರ್ವತೀಪತೆ ಹರ 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 ಮಹ